ನಾನು ಹೇಳ್ತಾ ಇದ್ನಲ್ಲ ಆಗಲೇ, ಅಧಿಕಾರಕ್ಕೆ ಅಂಟಿಕೊಂಡು ಕೂತ್ಕೋಬೇಕು ಅನ್ನೋ ಆಸೆ ನನಗಿಲ್ಲ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ರು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ಅದು ಯಾರು ಅಂತ ನೀವು ನಾನೇ ಹೆಸರು ತಗೊಳ್ಳಿ. ಆಯ್ತು, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಏನ್ ಸ್ಥಾನಮಾನವೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗ್ತಿದ್ರೆ, ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಹಾಗೆ ನನ್ನ ಸ್ಥಾನ ಸಿಗದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನುವಂಥ ಮಾತುಗಳು ಅವರು ಹೇಳಿದ್ದಾರೆ. ನಾನೇನು ಡಿಮ್ಯಾಂಡ್ ಇಟ್ಟಿಲ್ಲ. ಈ ವರ್ಷವೂ ಸಹ ಆಗಮಿಸುತ್ತಿದ್ದಾರೆ.
ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ದಯಮಾಡಿ ಸ್ವಲ್ಪ ವರದಿ प्रवीण जी ಸ್ವಲ್ಪ ಕಾಯ್ದೆಗಳನ್ನು ನಿಂತ್ಕೊಳ್ಳಿ ಜನ ಪಕ್ಕದ ಕಾಯ್ದೆಗಳನ್ನು ನಿಂತ್ಕೊಳ್ಳಿ. ಕಾರ್ಯಕ್ರಮವಾಗಿ ನಾವು ಪ್ರಾರಂಭ ಮಾಡ್ತೇವೆ. ದಯಮಾಡಿ ಅಭಿಮಾನಿ ಕಾರ್ಯಕರ್ತರು ಸ್ವಲ್ಪ ಆದರೆ ಕಾರಿಡಾರ್ಗೆ ಹೋಗಬೇಕು, ಕಾರಿಡಾರ್ಗೆ ಹೋಗಬೇಕು. ದಯಮಾಡಿ ಬೇರೆ ಬೇರೆ ಬಾಲ್ಕನಿಯಿಂದ ಅವಕಾಶ ಇದೆ. ಮತ್ತೆ ಹೊರಗಡೆ ಕೂಡ ಅಂಬರೀಶ್ ಸೆಕ್ರೆಟರಿ ಸಾವಂತಿಗೆ ಸರ್ ಡಿ ಬಾಸ್ಗೆ ಸುಮಲತಾ ಅಂಬರೀಶ್ಗೆ ದಯಮಾಡಿಗೆ ಕೇವಲ 40 ನಿಮಿಷದ ಕಾರ್ಯಕ್ರಮ ಮುಗಿಸಿದೆ. ದಯವಿಟ್ಟು ನಿಶ್ಶಬ್ದವಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿ. ಸುಮಲತಾ ಅಂಬರೀಶ್ ಅವರು ಇದೀಗ ನಿಮ್ಮ ಮುಂದೆ ಅವರ ಮನದಾಳದ ಮಾತುಗಳು ಮತ್ತೆ ಅವರ ನಡೆಯ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಲಿದ್ದಾರೆ. 5 ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವನ್ನು ನನಗೆ ವರವನ್ನಾಗಿ ನೀಡಿ ನನಗೆ ಆಶೀರ್ವಾದ ಮಾಡಿದ ನನ್ನ ಹೆಮ್ಮೆಯ ಕ್ಷೇತ್ರ ಹಾಗೂ ಸ್ವಾಭಿಮಾನದ ಜಿಲ್ಲೆಯ ಎಲ್ಲ ಆತ್ಮೀಯರು, ಹಿತೈಷಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ನನ್ನ ಪ್ರೀತಿಯ ಹಿರಿಯ ಮಗ ದರ್ಶನ್ ಅವರ ಅಭಿಮಾನಿಗಳು, ಅಭಿಷೇಕ್ ಅಂಬರೀಷ್ ಅವರ ಅಭಿಮಾನಿಗಳು, ಜೊತೆಗೆ ಯಾರೇ ಬರಲಿ ಎಲ್ಲೇ ಹೋಗಲಿ ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಈ 5 ವರ್ಷಗಳು ನನ್ನ ಜೊತೆಯಲ್ಲಿ ನನಗೆ ಸಾಥ್ ಕೊಟ್ಟಂತ ಎಲ್ಲ ಆತ್ಮೀಯರು, ಮಾಧ್ಯಮದ ಮಿತ್ರರೇ, ನನ್ನ ಕೆಲಸಗಳನ್ನು ನಾನು ಸುಲಭವಾಗಿ ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡೋಕ್ಕೆ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಿ ನನಗೆ ನನ್ನ ಜೊತೆಯಲ್ಲಿ ಇದ್ದಂಥ ನನ್ನ ಆಫೀಸ್ ಸಿಬ್ಬಂದಿಗೆ ನನ್ನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋಕ್ಕೆ ನನಗೆ ಸಪೋರ್ಟಾಗಿ ನಿಂತಂಥ ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ವಂದನೆಗಳು, ಅಭಿನಂದನೆಗಳನ್ನ ತಿಳಿಸ್ತೀನಿ. ಅತಿ ಮುಖ್ಯವಾಗಿ ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ 7 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನು ನನಗೆ ಹಾಕಿ 1.25 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ರೈತ ಬಂಧು, ಯುವಕ ನನಗೆ ಆ ಟೈಮಲ್ಲಿ ಸಾಥ್ ಕೊಟ್ಟಿದ್ದಕ್ಕೆ ಆ ಒಂದು ಗೆಲುವು ನನಗೆ ಸಾಧ್ಯವಾಯಿತು. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ. ಅಂಬರೀಷ್ ಅವರ ದಶಕಗಳ ಕಾಲದ ಒಂದು ಸೇವೆ, ಅವರ ಒಂದು ಕಾರ್ಯವೈಖರಿ ಮುಂದುವರಿಸುವ ಒಂದು ಸದುದ್ದೇಶ ಮಾತ್ರ ಇತ್ತು ನನ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ನನಗೇನು ಅನಿವಾರ್ಯ ಯಾವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಆದ್ರೂ ಅಂಬರೀಷ್ ಅವರನ್ನ ಇಷ್ಟೊಂದು ವರ್ಷಗಳು ಪ್ರೀತಿಯಿಂದ ಸಾಕಿ 30 ವರ್ಷಗಳ ಆಶೀರ್ವಾದ ಮಾಡಿದ ಜನ ನನ್ನನ್ನು ಕೇಳಿದಾಗ ನಾನು ಇಲ್ಲ ಬೇಡ ಅಂತ
ಹೇಳೋಕೆ ನನ್ನ ಕೈಲಿ ಆಗಿಲ್ಲ. ಅದೆಷ್ಟು ನೋವು, ಎಷ್ಟು ಸವಾಲುಗಳು ಎಲ್ಲ ನುಂಗಿ ಎಲ್ಲವನ್ನೂ ಎದುರಿಸಿ ಹೋರಾಟ ಮಾಡಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗೇನಿರಲಿಲ್ಲ, ಸುಗಮವಾಗಿಯೂ ಇರಲಿಲ್ಲ. ಆದರೆ ಒಂದೇ ಗುರಿಯನ್ನ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನ ಅದೇ ದಿಕ್ಕಲ್ಲಿ ಹಾಕೊಂಡು ಬಂದೆ. ನನ್ನ ಗುರಿ ನಮ್ಮ ಜಿಲ್ಲೆಯ ರೈತರು, ಬಡವರು, ಮಹಿಳೆಯರು, ಯುವಕರು, ಜನಸಾಮಾನ್ಯರು ಇವರೆಲ್ಲರ ಪರವಾಗಿ ನಾನು ನಿಂತ್ಕೊಳ್ಬೇಕು. ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಿ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಅದರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು, ಅಭಿವೃದ್ಧಿ ಮಾಡಬೇಕು. ಅದೊಂದೇ ನನ್ನ ಮನಸ್ಸಲ್ಲಿದ್ದಿದ್ದು. ಈ 5 ವರ್ಷಗಳಲ್ಲಿ ಇದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಅಡಚಣೆಗಳು, ಅಡೆತಡೆಗಳನ್ನು ಎದುರಿಸಿ ನನ್ನ ಗುರಿಯನ್ನ ತಲುಪುವ ವಿಷಯದಲ್ಲಿ ನಾನು ಒಂದಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಇವತ್ತು ನಿಮ್ಮ ಮುಂದೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ನೀವು ಈಗ ತಾನೇ ಒಂದು ಸಾಕ್ಷ್ಯಚಿತ್ರವನ್ನ ನೀವು ನೋಡಿದ್ದೀರಾ. ಆದರೂ ಅದರಲ್ಲಿ ಒಂದಷ್ಟು ಸಮಯ ಅವಕಾಶ ನಾನು ತಗೊಂಡು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದ್ರೆ ಇಷ್ಟೊಂದು ದಿನ ಎಲ್ಲ ಕಡೆ ಹೋದಾಗ ನನ್ನಲ್ಲಿ ಒಂದೇ ಕಂಪ್ಲೇಂಟ್ ಬರ್ತಾ ಇತ್ತು, ನೀವು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದೀರಾ, ಕೆಲಸಗಳನ್ನು ಮಾಡಿಸಿದ್ದೀರಾ, ಅಭಿವೃದ್ಧಿ ಕಾಮಗಾರಿಗಳನ್ನ ನಿಂತುಕೊಂಡು ನೀವು ಮಾಡಿದ್ದೀರಾ, ಆದರೆ ಜನಕ್ಕೆ ತಲುಪ್ತಾ ಇಲ್ಲ ಆ ವಿಷಯ, ಅದು ಪ್ರಚಾರ ಸರಿಯಾಗಿ ಆಗ್ತಿಲ್ಲ ಅನ್ನೋ ವಿಷಯ. ನಾನು ಮೊದಲಿಂದ ಅಂಬರೀಷ್ ಅವರಿಂದ ಕಲ್ತಿದ್ದು ಒಂದೇ, ಅವ್ರು ಯಾವತ್ತೂ ಪ್ರಚಾರ ಮಾಡಿಲ್ಲ. ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ನಾವು ನಮ್ಮ ಸಾಧನೆಗಳ ಬಗ್ಗೆ ಮಾತಾಡಬಾರದು ಅನ್ನುವಂಥ ವಿಷಯನ ಅಂಬರೀಷ್ ಅವರು ಪ್ರತಿ ದಿನ ಹೇಳೋರು. ಅವರು ಅದನ್ನೇ ಕೊನೆಯವರೆಗೂ ನಂಬ್ಕೊಂಡಿದ್ರು. ಆದರೂ ಅವರ ಮರಣಾಂತರ ಈಗ 5.5 ವರ್ಷ 6 ವರ್ಷಗಳಾಗ್ತಾ ಬಂದಿದೆ. ಇನ್ನೂ ಅವರ ಹೆಸರನ್ನ ನೀವು ಜ್ಞಾಪಕ ಮಾಡ್ಕೊಂಡು ಇಷ್ಟಿಂದ ಪ್ರೀತಿಯಿಂದ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅದೊಂದೇ ಕಾರಣ, ಅವ್ರು ಗಳಿಸಿರೋ ಪ್ರೀತಿ, ಅವ್ರು ಮಾಡಿರೋ ಸೇವೆ. ಅದನ್ನೇ ನಾನು ನಂಬ್ಕೊಂಡು ಬಂದೆ. ಆದರೂ ಒಂದಷ್ಟು ವಿಷಯಗಳು ನಿಮ್ಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಒಂದು ವಿಡಿಯೋನ ಮಾಡಿಸಿದ್ದು. ಯಾಕೆಂದ್ರೆ ನೀವು ಅಭಿಮಾನಿಗಳು ಬೇರೆ ಬೇರೆ ಕಡೆ ಹೋದಾಗ ಯಾರಾದರೂ ಟೀಕಿಸುವಾಗ ಅವ್ರಿಗೂ ನೋವಾಗತ್ತೆ. ಆ ನೋವು ನಿಮ್ಗೆ ಆಗದೇ ಇರಲಿ, ನೀವು ಇದನ್ನ ಅವ್ರಿಗೆ ತಿಳುವಳಿಕೆ ಕೊಡಿ ಅನ್ನುವಂಥ ಮನವಿ ನಿಮ್ಮಲ್ಲಿ ಮಾಡ್ತಾ ಇದ್ದೀನಿ. KRS ಡ್ಯಾಮ್ನ ಸಂರಕ್ಷಣೆ ಇರ್ಬೋದು, ಇರ್ಲಿ ಬರ್ತೀವಿ. KRS ಡ್ಯಾಮ್ ಸಂರಕ್ಷಣೆ ವಿಚಾರ ಇರ್ಬೋದು, ಅಕ್ರಮ ಗಣಿಗಾರಿಕೆ ವಿರುದ್ಧ ಏನನ್ನೂ ಲೆಕ್ಕಿಸದೆ ಧೈರ್ಯವಾಗಿ ನಾನು ನುಗ್ಗಿ ಅದರ ವಿರುದ್ಧ ಒಂದು ಯುದ್ಧವನ್ನೇ ಮಾಡಿದ್ದು ನಿಮ್ಮ ಕಣ್ಮುಂದೆನೇ ಇದೆ. COVID-19 ಸಂದರ್ಭದಲ್ಲಿ 2 ವರ್ಷ ಸಂಸದರ ನಿಧಿ ಅನ್ನೋದು ಕೇಂದ್ರ ಸರ್ಕಾರ ಕೊಟ್ಟಿರಲಿಲ್ಲ. ಇವಾಗ ನೀವು ಇದೇನ್ ನೋಡ್ತಿದ್ದೀರಾ, ಈ ಅನುದಾನ ಅದು 5 ವರ್ಷಗಳ ಸಾಧನೆ ಅಲ್ಲ, 3 ವರ್ಷಗಳ ಸಾಧನೆ. ಅದು ನೀವು ನೆನಪಿಟ್ಕೋಬೇಕು. ಅವರ ಇಂಡಿಪೆಂಡೆಂಟ್ ಅಭ್ಯರ್ಥಿ, ಯಾವುದೇ ಒಂದು ಪಾರ್ಟಿ, ಒಂದು ಕೇಡರು, ಒಂದು ಟೀಮು, ಅವ್ರ ಸುತ್ತಮುತ್ತ ಯಾರು ಇಲ್ಲ ನನಗೆ. ಆದರೂ ನಾನು ನಿಂತ್ಕೊಂಡು ಒಬ್ಬಂಟಿ ಹೆಣ್ಣಾಗಿ ಇಷ್ಟೊಂದು ನಾನು ತರೋಕ್ಕಾಯ್ತು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ. ಇದೆಲ್ಲ ಸಾಧನೆ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಯಿತು. ಇನ್ನು ಅವರು ನಮ್ಮ ಆತ್ಮೀಯರೊಬ್ಬರು ಹೇಳಿದ್ದಾರೆ, ಸಮುದಾಯ ಭವನಗಳಿರ್ಬೋದು, 100 ಸಮುದಾಯ ಭವನಗಳು ನಾನು ಅನುದಾನ MP ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ. ಅದರಲ್ಲಿ ಹೆಚ್ಚಿನ ಆದ್ಯತೆ ನಾನು ಕೊಟ್ಟಿದ್ದು ಅಂಬರೀಷ್ ಅವರ ಅವಧಿಯಲ್ಲಿ ಒಂದಷ್ಟು ಸಮುದಾಯ ಭವನಗಳಿರಲಿ, ಕಾಮಗಾರಿಗಳಿರಲಿ, ಹಾಲಹಳ್ಳಿ ಸ್ಲಮ್ ಬೋರ್ಡ್ ಹೌಸಿಂಗ್ ಏನು ನೋಡಿದ್ದೀರಾ ನೀವು, ಅಥವಾ ತಮಿಳ್ ಕಾಲೋನಿ, ಅಂಬರೀಷ್ ಅವರ ಅನಂತರ ಯಾರನ್ನೂ ಅದನ್ನ ಮುಂದುವರಿಸೋ ಕೆಲಸವನ್ನ ಮಾಡಿಲ್ಲ. 7 ವರ್ಷಗಳು ಹಾಗೆ ಅದು ಸ್ಥಗಿತಗೊಂಡಿತ್ತು. ನಾನು ಸಂಸದೆ ಆದ್ಮೇಲೆ ನಾನು ಹುಡುಕೊಂಡು ಹೋದೆ, ಅಂಬರೀಷ್ ಅವರ ಕನಸು ಏನಿದೆ ಅದು ಎಲ್ಲವೂ ನಾನು ಈಡೇರಿಸಬೇಕು, ಅದರ ಮೂಲಕ ಅವರ ಹೆಸರನ್ನು ಶಾಶ್ವತವಾಗಿ ಇಲ್ಲಿ ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದ್ದು. ಮೈ ಶುಗರ್ ಕಾರ್ಖಾನೆಯ ಪರ ಒಂದು ಹೋರಾಟ ಇರಬಹುದು, ಪಾಂಡವಪುರ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಈಗ
ಅದನ್ನು ತೆರೆದು ಅದು ಚಾಲನೆಯಲ್ಲಿದೆ. ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡ್ಬೋದು, ವಿಚಾರಿಸ್ಬೋದು. ಮೈಶುಗರ್ ಕಾರ್ಖಾನೆಗೆ 2 ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ 50 ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನು ಪುನಃಚಾಲನೆ ಮಾಡುವಂಥ ಕೆಲಸ ಆಯಿತು. ಅಷ್ಟೇ ಅಲ್ಲ, ನೋಡಿದ್ದೀರಾ, ಅದಕ್ಕಿಂತ ನಾನು ಅಲ್ಲಿ ಇನ್ನೂ ಅಂದರೆ ವಿಡಿಯೋ ತುಂಬ ಉದ್ದಕ್ಕೆ ಆಗತ್ತೆ ಅಂತ ಎಡಿಟ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಇನ್ನೂ ನಿಮಗೆ ಇವತ್ತು ಈ ಬ್ರೋಚರ್ ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ವಿವರಗಳು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನಿಮ್ಗೆ ಟೈಮು ಅವಕಾಶ ಇದ್ದಾಗ ಖಂಡಿತ ಅದನ್ನು ನೀವು ಓದಿ ತಿಳ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಲಹಳ್ಳಿ ಸ್ಲಮ್ಮು ಎಷ್ಟು ವರ್ಷಗಳು ತೆಗೆದುಕೊಂಡಿದ್ದು, ಅದನ್ನು ಹಲವಾರು ಮೀಟಿಂಗ್ಗಳು ಮಾಡಿ ತೆರೆಸಿದ್ದು, ಅದು ಒಂದು ಸಾಧನೆ ಆಯಿತು. ಅಷ್ಟೇ ಅಲ್ಲ, ಮೈಸೂರು ಬ್ಯಾಂಗ್ಳೂರು NH 275 ಈ ಹೆದ್ದಾರಿಯಲ್ಲಿ ಮಳೆ ಪ್ರವಾಹ ಆದಾಗ ಮಾತ್ರ ನಮ್ಗೆ ಕಂಡು ಬಂದ್ವಿ ಎಷ್ಟು ತಾಂತ್ರಿಕ ಲೋಪದೋಷಗಳು ಅದರಲ್ಲಿ ಆಗ್ತಾ ಇತ್ತು. ಅದರಿಂದ ಜನಸಾಮಾನ್ಯರಿಗೆ, ಸುತ್ತಮುತ್ತ ರೈತರಿಗೆ, ಆ ಒಂದು ಹೊಲಕ್ಕೆ ಏನೇನು ಅವಾಂತರ ಆಯಿತು ಅಂತ ನೋಡಿದ ಮೇಲೆ ನಾನು ಆವತ್ತಿನ PD ಶ್ರೀಧರ್ನ ಕರೆಸಿ ಅದು ಎಷ್ಟು ಮೀಟಿಂಗ್ ಮಾಡಿಸಿದ್ದೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕರೆಸಿ ನಾನು ಇನ್ಸ್ಪೆಕ್ಷನ್ 3 ಬಾರಿ ಮಾಡಿಸಿದ್ದೆ. ಪ್ರತಿಯೊಂದು ಕಡೆ ಅವರ ಅಳವಡಿಸಿರುವಂಥ ಒಂದು ಪೈಪು, ಡೆಕ್ಕು, ಇವೆಂಟು ಎಲ್ಲ ಚೇಂಜ್ ಮಾಡಿಸಿ ಈಗ ಸತತವಾಗಿ ಆ ಕೆಲಸ ಎಲ್ಲ ಸಂಪೂರ್ಣಗೊಂಡಿದೆ. ಮಂಡ್ಯದಲ್ಲಿ ಆ ಹೆದ್ದಾರಿಗೆ ಸಂಬಂಧಪಟ್ಟಕ್ಕೆ ಎಕ್ಸಿಟ್ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಇರಬಹುದು, ಫುಟ್ ಓವರ್ ಬ್ರಿಡ್ಜ್ ಇರ್ಬೋದು, ಮಂಡ್ಯ ನಗರದಲ್ಲಿ ವೈಟ್ ಟಾಪಿಂಗ್ ಮಾಡಿಸೋದಿರ್ಬೋದು. ಪ್ರತಿ ಒಂದು ವಿಚಾರವನ್ನು ನಾನು ಗಂಭೀರವಾಗಿ ತಗೊಂಡು ನಿತಿನ್ ಗಡ್ಕರಿ ಅವರನ್ನು ಪದೇ ಪದೇ ಭೇಟಿಯಾಗಿ ನಾನು ಒತ್ತಾಯ ಮಾಡಿದ ಮೇಲೆ ನನ್ನ ಮನವಿಗೆ ಸ್ಪಂದಿಸಿ ಅವರಷ್ಟು ಕೆಲಸಗಳನ್ನು ಅಪ್ರೂವ್ ಮಾಡಿ, ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿವೆ, ಇನ್ನು ಉಳಿದಷ್ಟು ಇನ್ನೇನು ಸಂಪೂರ್ಣಗೊಂಡು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉದ್ಘಾಟನೆಯೂ ಆಗತ್ತೆ. ಈಗ ಅಷ್ಟೇ ಅಲ್ಲ, ಎಷ್ಟೋ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಬಸ್ಸು ತಂಗುದಾಣಗಳಿರ್ಬೋದು, ಶಾಲಾ ಕಾಂಪೌಂಡ್ಗಳಿರ್ಬೋದು, ಇದಷ್ಟನ್ನು ಮಾಡಿಸಿದ್ವಿ. ನರೇಗಾ ಕಾಮಗಾರಿಗಳಲ್ಲಿ ಮಂಡ್ಯ ಒಂದು 2 ವರ್ಷದ ಹಿಂದೆ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಯ ಸ್ಥಾನ. ನಾವು ಸತತವಾಗಿ ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಗಳನ್ನ ಕರೆದು ಇದು ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು, ಮಂಡ್ಯದಲ್ಲಿ ಏನಕ್ಕೆ ನಾವು ಹಿನ್ನಡೆ ಆಗ್ತಾ ಇದ್ದೀವಿ ಅನ್ನೋವಂಥ ಅವರಿಗೆ ಒಂದು ಒತ್ತಾಯ ಮಾಡಿಸಾದ್ಮೇಲೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ನರೇಗಾ ಕಾಮಗಾರಿಗಳಲ್ಲಿ 700 ಕೋಟಿಯಷ್ಟು ವೆಚ್ಚದ ಕಾಮಗಾರಿನೂ ಮಾಡಿಕೊಟ್ಟಿವಿ ನನ್ನ ಈ ಅವಧಿಯಲ್ಲಿ. ಎಲ್ಲರೂ ಕೇಳ್ತಾ ಇರ್ತಾರೆ, ಟೀಕ್ಸೋರು ಟೀಕಿಸ್ತಾನೆ ಇರ್ತಾರೆ, ನೀವು ದಿಶಾ ಸಭೆಗಳು ಎಲ್ಲರಿಗಿಂತ ಹೆಚ್ಚಾಗಿ ಮಾಡಿದ್ದೀವಿ ಅಂತ ತುಂಬ ಏನೋ ಹೆಮ್ಮೆಯಿಂದ ಎಲ್ಲೋದ್ರೂ ಹೇಳ್ಕೊತಿರಲ್ಲ, ಏನೋ ದೊಡ್ಡ ಸಾಧನೆನಾ ಅಂತ ಕೇಳ್ತಾರೆ. ಇದೆಲ್ಲ ಸಾಧ್ಯವಾಗಿದ್ದು ಕಾಲಕ್ಕೆ ಆ ಸಭೆಗಳನ್ನು ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಕೊಟ್ಟು ಮಾಡದೇ ಇದ್ರೆ ಇವು ಯಾವ ಕೆಲಸವನ್ನು 1-2 ವರ್ಷ ಅಲ್ಲ 10 ವರ್ಷಗಳಾದರೂ ಅದೇ ರೀತಿ ನಡ್ಕೊಂಡೇ ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನ ಯಾವ ರೀತಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ಒಂದಷ್ಟು. ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದು ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು, ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳು ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ. ಅದೊಂದೇ ಕಾರಣ. ಇನ್ನು ನೀವು ನೋಡಿದ್ದೀರಾ, 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನು ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ
ಅವರ ಹೆಲ್ತ್ ಕಾರ್ಡಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನೋಂದಣಿ ಅವರು ಸಾವಿರಾರು ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯಲ್ಲೇ ಮಾಡಿ ಕರೆಸಿ ಆ ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಸು ತುಂಬ ಅಧ್ವಾನವಾಗಿತ್ತು ಆ ಟೈಮಲ್ಲಿ, ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ದಾಯ್ತು. ಇನ್ನು ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದರೆ, ಫಸ್ಟ್ ನಾನು ಸಂಸದೆಯಾಗಿ 3ನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಬೋಗಿಗಳನ್ನೆಲ್ಲ ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು ಹೆಣ್ಣುಮಕ್ಕಳು ಕೆಲಸಕ್ಕೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು 2 ಪ್ರತಿಯೊಂದು ಟ್ರೈನಲ್ಲಿ, ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯಿತು. ಅಷ್ಟೇ ಅಲ್ಲ, ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹಿರಿಯರು ಓಡಾಡೋಕ್ಕೆ ಅಥವಾ ಮಕ್ಕಳು ಓಡಾಡೋಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅಲ್ಲಿ ಎಸ್ಕಲೇಟರ್ ಇಲ್ಲ, ಪ್ಲಾಟ್ಫಾರ್ಮ್ ದಾಟ್ಕೊಂಡು ಹೋಗಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯಿತು. ಅದು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ. ಈಗ ನೋಡಿ, ನೀವೇ ಆ ವಿಡಿಯೋದಲ್ಲಿ ನೋಡಿದ್ದೀರಾ, ಮಂಡ್ಯ ಸ್ಟೇಷನಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ 2 ಎಸ್ಕಲೇಟರು ರೆಡಿಯಾಗಿದೆ. ಅದರ ಉದ್ಘಾಟನೆಯೂ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ ಅಷ್ಟಂತೂ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೇ, ಇನ್ನು ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಕೆಲವರು ಅದನ್ನು ಹಂಗೆ ಕ್ರಾಸ್ ಮಾಡೋಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮಗೆ ಬೇರೆ ಅಂದರೆ ಪಾರ್ಕಿಂದ ನಮ್ಗೆ ಜಾಗ ಕೊಡಿಸ್ಕೊಡಿ, ಇನ್ನೊಂದು ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಇವಾಗ ಅದು ಇನ್ನೇನೋ ರೆಡಿ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದಮೇಲೆ 1-2 ತಿಂಗಳಲ್ಲಿ ಅದೂ ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ. ನೀವೆಲ್ಲ ಆರಾಮಾಗಿ ಅಲ್ಲಿ ಓಡಾಡೋಕ್ಕೆ ಒಂದು ಅನುಕೂಲ ಆಗತ್ತೆ. ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೇಳ್ಬೋದು. ಇನ್ನು ನನ್ನ ಸಾಧನೆ ಇಷ್ಟೇ. ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡಬಾದ್ರೆ ಎಷ್ಟೋ ದಿನಗಳು ಬೇಕಾಗತ್ತೆ ನನಗೆ, ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ, ಕನ್ನಡ ಭಾಷೆ, ಕಾವೇರಿ ನೀರಿನ ವಿವಾದ, ಹಿಂದಿ ಹೇರಿಗೆ, ಇವೆಲ್ಲ ಜೊತೆಯಲ್ಲಿ ರೈತರ ಸಮಸ್ಯೆ 24 ಡಿಬೇಟಲ್ಲಿ ನಾನು ಭಾಗವಹಿಸಿದ್ದೀನಿ. 200ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಲ್ಲಿ ಕ್ವೆಶ್ಚನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯವನ್ನು ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ಪಕ್ಷೇತರ ಸಂಸದೆಯಾಗಿ, ಒಬ್ಬಂಟಿ ಹೆಣ್ಣಾಗಿ, ನಾನು ಆಗಲೇ ಹೇಳಿದೆ, ಪಾರ್ಟಿ ಅಥವಾ ಕಾರ್ಯಕರ್ತರು ಇಲ್ಲದೇನೆ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರರ ಋಣವನ್ನು ತೀರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ನಾನು ಈ 5 ವರ್ಷಗಳ ಕಾಲದಲ್ಲಿ ಮಾಡಿದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ, ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನು ಮಾಡಿದ್ದಾರೆ, ಏನು ಕೊಡುಗೆ ಅವರದು, ಏನು ಅಭಿವೃದ್ಧಿ ಅವರದು, ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ, ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ, ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನ
ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆದರೆ ಯಾರು ಒಪ್ಕೋತಾರೋ ಇಲ್ವೋ, ಯಾರು ಮೆಚ್ಕೋತಾರೋ ಇಲ್ವೋ, ನನಗೆ ಒಂದು ಮಾತ್ರ ದೃಢ ವಿಶ್ವಾಸ ಇದೆ. ಅಂಬರೀಷ್ ಅವರು ಇವತ್ತು ಎಲ್ಲಿದ್ದಾರೋ ಅಲ್ಲಿಂದ ನನ್ನನ್ನು ಬೆನ್ನು ತಟ್ಟಿ ಮೆಚ್ಚುತ್ತಾ ಇದ್ದಾರೆ. ಆ ನಂಬಿಕೆ ನನಗಿದೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸ್ಕೊಂಡಿದ್ದಾಳೆ ಅಂತ ಕೇಳುವವರೆಗೆ ನೀವು ಧೈರ್ಯವಾಗಿ ಹೇಳಬಹುದು. ಇವತ್ತಿನ ದಿನ ಯಾರ ಋಣನೂ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಋಣ ತೀರ್ಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಸಾಧನೆಗಳ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆನ್ನೆಲುಬಾಗಿ ಸಾವಿರಾರು ಜನ ನಿಂತಿದ್ರು. ಅವರೆಲ್ಲರಿಗೂ ಇವತ್ತು ನಾನು ಧನ್ಯವಾದಗಳನ್ನು, ಈ 5 ವರ್ಷಗಳ ಅವಧಿ ಏನು ಮುಗಿತಾ ಇದೆ ಆ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಅರ್ಪಿಸೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಅವ್ರ ಕೆಲಸವನ್ನು ಪಕ್ಕಕ್ಕಿಟ್ಟು, ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣರಾಗಿದ್ದರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಪಿಕೊಳ್ಳಲ್ಲ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು, ಇಲ್ಲಾಂದ್ರೆ ನಾನು ತಪ್ಪು ಮಾಡಿದವಳು ಆಗ್ತೀನಿ. ಎಂದೆಂದಿಗೂ ಆ ಚುನಾವಣೆ, ಆ ಗೆಲುವು, ನಿಮ್ಮ ಅಭೂತಪೂರ್ವದ ಆಶೀರ್ವಾದ ಕೊನೆಯ ಉಸಿರುವರೆಗೂ ನಾನು ಮರೆಯುವಂತಿಲ್ಲ. 5 ವರ್ಷ ಅದು ಹೇಗೆ ಕಳೀತೋ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಒಂದು ಚುನಾವಣೆ, ಮತ್ತೆ ಒಂದು ಸವಾಲು. 2019ರಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನಾನು ನಮ್ಮ ಮುಂದೆ ಇದೆ. ಬದಲಾದ ಪರಿಸ್ಥಿತಿಯಲ್ಲಿ ನನಗೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನು ಕೊಡಿ ಅನ್ನೋ ವಿಚಾರವನ್ನು ಮೈಸೂರಲ್ಲಿ ಮಾತಾಡಿದರು. ಅದೇ ನಿಟ್ಟಿನಲ್ಲಿ ನಾನು 2023ರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ಅವರ ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ನಿಮಗೊಂದು ವಿಷಯ ತಿಳಿದಿರಲಿ, ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನ BJPನೇ ಉಳಿಸ್ಕೊಳ್ಳಿ ಅನ್ನೋವಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ.
ಪ್ರತಿ ಒಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ ನಿಂತ್ಕೋತೀರಾ ಅಂದರು, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದರೂ ಓಕೆನಾ ಅನ್ನೋ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಎದ್ರು ನಿಂತರು ಗೆದ್ರು ಸೋತರು ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕೆಂದರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಆ ಅಧಿಕಾರದಲ್ಲಿ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ, ಸ್ಫೂರ್ತಿ. ತಾಯಿನ ಗೆಲ್ಸ್ಕೊಡಿ ಅಂತ ಕೇಳಿದ್ರು. ಅವರು ಗೆಲ್ಸಿದಕ್ಕೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ಅವರ ಅಮೃತ ಹಸ್ತದಿಂದ ಸ್ವಲ್ಪ ಕೂತ್ಕೊಳ್ಳಿ, ಹಂಗೆ ಹೋಗಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸುಮಲತಾ ಅಂಬರೀಷ್ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಹೋಗಟ್ಟು ಸ್ವಾಭಿಮಾನಿ ಕಾರ್ಯಕರ್ತರು, ನೆಚ್ಚಿನ ಮುಖಂಡರುಗಳು ಮತ್ತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ಎಲ್ಲ ಅಭಿಮಾನಿ ದೇವರುಗಳಿಗೆ, ನಮ್ಮ ಅಭಿಮಾನಿಗಳ ಪಾಲಿಗೆ ಆಪತ್ ಬಾಂಧವರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಒಂದ್ ನಿಮಿಷ ಅಕ್ಕ ದಯದಿಂದ ಕಾರ್ಯಕ್ರಮದಲ್ಲಿ ಮತ್ತೆ ಆಚೆ ಏನು ಕೂಡ ಸ್ಥಳಾವಕಾಶ ಇದೆ, ಕೂತ್ಕೊಂಡು ಅಲ್ಲಿ ಎಲ್ಲರಿಗೂ ಈ ಕೈ ತಪ್ಪದೆ ಧನ್ಯವಾದಗಳು. ಈ ವಾಸ್ತವಕ್ಕೆ ನಾಡಿನಲ್ಲಿ ಸದ್ದು ಮಾಡುತ್ತಿದೆ ಸುಮಲತಾ ಹೆಸರು. ಮಂಡ್ಯದ ಜನರಿಗಾಗಿ ಮಿಡಿಯುತ್ತೆ ಸ್ವಾಭಿಮಾನಿಯ ಉಸಿರು. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಸುಮಲತಾ ಮಂಡ್ಯದ ಜನರ ಪಾಲಿಗೆ ಪ್ರೀತಿಯ ಸುಪುತ್ರ. ಮಂಡ್ಯದ ಅಭಿವೃದ್ಧಿಗಾಗಿ ಪಣತೊಟ್ಟು ನಿಂತ ರೆಬಲ್ ಲೀಡರ್. 2019ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಸಂಸತ್ ಪ್ರವೇಶಿಸಿದ ಸುಮಲತಾ ಅಂದು ಶಪಥಗೈದಿದ್ದು ಮಂಡ್ಯದ ಸಂಪೂರ್ಣ ಅಭಿವೃದ್ಧಿಯ ಬಗ್ಗೆ. ಅದೇ ಗುರಿ ಹಾಗೂ ಧ್ಯೇಯವನ್ನ ಇಟ್ಟುಕೊಂಡು ಸಾಗಿದ ಸುಮಲತಾ ಸಂಸತ್ತಿನಲ್ಲಿ ಮಂಡ್ಯದ ಜನತೆ ಪರ ಧ್ವನಿ ಎತ್ತಿದ್ದನ್ನ ಮರೆಯುವುದಿಲ್ಲ. ಸುಮಲತಾ ಮಾಡಿರುವ ಕೆಲಸಗಳೇ ಹೇಳುತ್ತೆ ಅವರಿಗೆ ಮಂಡ್ಯದ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸವಿದೆ ಅನ್ನುತ್ತಿಲ್ಲ. ಮಂಡ್ಯಕ್ಕಾಗಿ ಸುಮಲತಾ ಮಾಡಿದ್ದೇನು ಎನ್ನುವವರಿಗೆ ಇಲ್ಲಿದೆ ಉತ್ತರ. ಕಾವೇರಿ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ ಹಠಗಾತಿ. ಪಾಂಡವಪುರ ಸಕ್ಕರೆ ಕಾರ್ಖಾನೆ ಮತ್ತು ಮೈ ಶುಗರ್ ಕಾರ್ಖಾನೆ ಬಾಗಿಲು ತೆರೆಸಿದ ಸಾಧಕಿ.
ಮಂಡ್ಯ ಎಂದಾಕ್ಷಣ ಅಂಬರೀಶ್ ಅವರ ಹೆಸರು ನೆನಪಾಗುತ್ತಿತ್ತು. ಅಂಬರೀಶ್ ನಿಧನದ ಬಳಿಕ ಈ ಜವಾಬ್ದಾರಿಯನ್ನ ಸ್ವಯಂ ಪ್ರೇರಿತರಾಗಿ ತನ್ನ ಹೆಗಲಿಗೆ ಹಾಕಿಕೊಂಡ ಸುಮಲತಾ ಅಕ್ಕ ಮಂಡ್ಯದ ಜನರ ಕಲ್ಯಾಣಕ್ಕಾಗಿ ಮಾಡಿದ ಕೆಲಸಗಳು ಒಂದೆರಡಲ್ಲ. 2019ರಲ್ಲಿ ಮೊದಲ ಬಾರಿಗೆ ಸಂಸದೆಯಾಗಿ ಅಧಿವೇಶನಕ್ಕೆ ಕಾಲಿಟ್ಟ ಸುಮಲತಾ ಕಳೆದ 5 ವರ್ಷದ ಅವಧಿಯಲ್ಲಿ 24 ಚರ್ಚೆಗಳಲ್ಲಿ ಪಾಲ್ಗೊಂಡು ಸುಮಾರು 210 ಪ್ರಶ್ನೆಗಳನ್ನ ಪ್ರಸ್ತಾಪಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವ ಮೂಲಕ ಮಂಡ್ಯದ ಜನತೆಗೆ ನಿಮ್ಮ ಆಯ್ಕೆ ಸರಿಯಿದೆ ಎಂಬುದನ್ನ ಸಾಬೀತುಪಡಿಸಿದ್ದರು. I would like to draw the kind attention of our union government to the ongoing burning issue in my state of Karnataka and my constituency of Mandya. We have had several deficit monsoons over the past few years, and this year we are looking at a huge water crisis and impending drought conditions which are already present in my region. We have to save our Annadata, give him back his right to dignity, right to live, sir. Otherwise, it is not just the monsoons which would be failing them, but we collectively would also be failing them. Jai Jawan, Jai Kisan, Jai Hind, Jai Karnataka. Thank you, sir. ಕೆಆರ್ಎಸ್ ಸುತ್ತಮುತ್ತ ನಡೆಯುತ್ತಿದ್ದ ಗಣಿಗಾರಿಕೆ ವಿರುದ್ಧ ಹೋರಾಟ ಆರಂಭಿಸಿಯೇ ಬಿಟ್ಟ ಸುಮಲತಾ ಅಧಿಕಾರಕ್ಕೆ ಬಂದ ಕೆಲವೇ ಸಮಯಗಳಲ್ಲಿ ಕೆಆರ್ಎಸ್ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದರು. ದಕ್ಷಿಣದ ರಾಜ್ಯಗಳಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಸಿಡಿದೆದ್ದರು. ಬರ ಪರಿಹಾರ, ನೀರಿನ ಸಮಸ್ಯೆ, ರೈತರ ಆತ್ಮಹತ್ಯೆ, ಜಾನುವಾರುಗಳಿಗೆ ಮೇವಿನ ಕೊರತೆ ಬಗ್ಗೆಯೂ ಮಾತನಾಡಿದರು. ಜೊತೆಗೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಡಿಪಿಆರ್ ಪರಿಶೀಲನೆ ನಡೆಸಿ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಸುಮಲತಾ ಪಾತ್ರ ಮಹತ್ವದ್ದು. ಮಂಡ್ಯ ಜಿಲ್ಲೆಗೆ ಸುಮಲತಾರ ಕೊಡುಗೆ ಇಲ್ಲಿಗೆ ಕೊನೆಯಾಗಿಲ್ಲ. ಸಂಸದೆಯಾಗಿ ಅಧಿಕಾರ ವಹಿಸುತ್ತಲೇ ರೈತರ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎಂದಿದ್ದ ಸುಮಕ್ಕ ನುಡಿದಂತೆ ನಡೆದಿದ್ದಾರೆ ಕೂಡ. ಅನ್ನದಾತರೇ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ರೈತರ ಕಲ್ಯಾಣಕ್ಕಾಗಿ ಸಕ್ಕರೆ ಉದ್ಯಮವನ್ನ ಪುನರಾರಂಭಿಸಿಕೊಟ್ಟ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಸುಮಲತಾರ ನಿರಂತರ ಪ್ರಯತ್ನದ ಫಲವಾಗಿ ಅಂದಿನ ಬಿಜೆಪಿ ಸರ್ಕಾರದಿಂದ 50 ಕೋಟಿ ರೂಪಾಯಿ ಆರಂಭಿಕ ಅನುದಾನವನ್ನ ಪಡೆದು ಮೈ ಶುಗರ್ ಕಾರ್ಖಾನೆ ಮರು ಆರಂಭವಾಗಿಯೇ ಬಿಟ್ಟಿತು. ಕೇವಲ ಇದು ಮಾತ್ರವಲ್ಲ, ಇತಿಹಾಸದ ಪುಟ ಸೇರಲು ಸಜ್ಜಾಗಿದ್ದ ಪಾಂಡವಪುರ ಸಕ್ಕರೆ ಕಾರ್ಖಾನೆಯ ಬಾಗಿಲನ್ನು ತನ್ನ ಅವಿರತ ಶ್ರಮದ ಮೂಲಕ ತೆರೆಸಿ ಮಂಡ್ಯದ ರೆಬಲ್ ಲೇಡಿ ಇಂದಿಗೂ ಮಂಡ್ಯದ ಅದೆಷ್ಟೋ ಮನೆಗಳ ದೀಪ ಬೆಳಗಲು ಕಾರಣರಾಗಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಮಾತ್ರವಲ್ಲ, ಲೋಕಸಭಾ ಅಧಿವೇಶನದಲ್ಲಿ ಮಂಡ್ಯದಲ್ಲಿ ಬರ ಪರಿಸ್ಥಿತಿಯ ಸಂಕಷ್ಟಗಳ ಬಗ್ಗೆ ಮಾತನಾಡುವ ಮೂಲಕ ಮಂಡ್ಯದಲ್ಲಿ ಕೃಷಿ ಪದ್ಧತಿಗಳನ್ನು ಸುಧಾರಿಸಲು ಕೂಡ ಸುಮಲತಾ ಅಂಬರೀಶ್ ಕಾರಣರಾಗಿದ್ದಾರೆ. ದಿವ್ಯಾಂಗರ ಬಾಳಿಗೆ ನಂದಾದೀಪವಾದರೂ ನಮ್ಮ ಹೆಮ್ಮೆಯ ಸುಮಕ್ಕ. ಮಂಡ್ಯ ಜಿಲ್ಲೆಗೆ ದೇಶದಲ್ಲಿ ಅತಿ ಹೆಚ್ಚು ತ್ರಿಚಕ್ರ ವಾಹನ ವಿತರಿಸಿದ ಕೀರ್ತಿ. ಮಂಡ್ಯ ಜಿಲ್ಲೆಯ ಸೊಸೆ ಸುಮಲತಾ ಸಂಸದೆಯಾಗಿ ಜಿಲ್ಲೆಯ ಜನತೆಯ ಕಲ್ಯಾಣದ ಬಗ್ಗೆ ಇಂಚಿಂಚು ಯೋಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಅಭ್ಯುದಯದ ಜೊತೆಯಲ್ಲಿ ತನ್ನ ಕ್ಷೇತ್ರದ ದಿವ್ಯಾಂಗರಿಗೆ ಹೊಸ ಬಾಳು ಕಟ್ಟಿಕೊಟ್ಟ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಭಾರತ ದೇಶ ಸ್ವತಂತ್ರವಾಗಿ 77 ವಸಂತಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಮಂಡ್ಯದ ಹೆಮ್ಮೆಯ ಗೌತಿ ಸುಮಲತಾರ ನೇತೃತ್ವದಲ್ಲಿ ಎಂಪಿಲ್ಯಾಟ್ಸ್ ಅಡಿಯಲ್ಲಿ ದಿವ್ಯಾಂಗರಿಗೆ 77 ಯಂತ್ರಚಾಲಿತ ತ್ರಿಚಕ್ರ ವಾಹನ ನೀಡುವ ಮೂಲಕ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ತ್ರಿಚಕ್ರ ವಾಹನ ವಿತರಿಸಿದ ಕ್ಷೇತ್ರ ಮಂಡ್ಯ ಎಂಬ ಹೊಸ ಇತಿಹಾಸವನ್ನೇ ಬರೆಯಲಾಯಿತು. ಎಲ್ಲೇ ಆಚೆ ಹೋಗ್ಬೇಕು ಅಂತಂದ್ರೆ ಯಾರು ಒಬ್ರು ಸಪೋರ್ಟ್ ಬೇಕೇ ಬೇಕಿತ್ತು. ಗಾಡಿ ಕೊಟ್ಟಿರೋದು ಸುಮಲತಾ ಮೇಡಮ್ ಅವರು. ಗಾಡಿ ಕೊಟ್ಟು ತುಂಬಾನೇ ಹೆಲ್ಪ್ ಆಗಿದೆ ನಮ್ಮ ಫ್ಯಾಮಿಲಿಗೆ. ಸುಮಲತಾ ಅಂಬರೀಶ್ ಅವ್ರ ಹತ್ರ ಮಾತಾಡಿ ಅವರು ಏನಾರು ಹೆಲ್ಪ್ ಮಾಡ್ಬೋದು ಅಂತ ಕೇಳಿದಾಗ ಓಕೆ ನನಗೆ ಗಾಡಿ ಕೊಡ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಸುಮಲತಾ ಮೇಡಮ್ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಕಲ್ಯಾಣ, ಕೇಂದ್ರೀಯ ವಿದ್ಯಾಲಯ ನಿರ್ಮಾಣ, ಮೇನ್ಸ್ ಅಭಿವೃದ್ಧಿಯ ಹಿಂದೆಯೂ ಸಾಕಷ್ಟಿದೆ ರೆಬಲ್ ಲೇಡಿ ಶ್ರಮ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸುಮಲತಾರದ್ದು ಸಿಂಹಪಾಲು ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜ್ಯ ಬಿಜೆಪಿ ಸರ್ಕಾರದ ಅನುದಾನ ಪಡೆದು ಮೈ ಶುಗರ್ ಕಾರ್ಖಾನೆ ಪುನರಾರಂಭಿಸಿದ ಸುಮಕ್ಕ ಕೇಂದ್ರದಿಂದ 28 ಕೋಟಿ ರೂಪಾಯಿ ಅನುದಾನ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾದ ಬಳಿಕ ಮಂಡ್ಯ ತಾಲೂಕಿನ ಪಿ ಹೊಸೂರು ಕಾಲೋನಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ನಿರ್ಮಾಣ ಮಾಡುವ ಮೂಲಕ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗಿದ್ದಾರೆ ನಮ್ಮ ಹೆಮ್ಮೆಯ ನಾಯಕಿ ಸುಮಲತಾ ಮೇಡಮ್.
ಜನತೆಯ ಆರೋಗ್ಯದ ಕಡೆಯೂ ಸಾಕಷ್ಟು ಒತ್ತುನಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೀನ್ಸ್ ವೈದ್ಯಕೀಯ ಸಂಸ್ಥೆಗೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೆಂಟಿಲೇಟರ್ ಖರೀದಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ, ಸುಸಜ್ಜಿತ ಐಸಿಯು ಆಂಬ್ಯುಲೆನ್ಸ್ ಹಾಗೂ 4 ಆಂಬ್ಯುಲೆನ್ಸ್ ವಿತರಣೆ, 5 ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ರೈಲುಗಳಲ್ಲಿ ಮಹಿಳಾ ಬೋಗಿ ಅಳವಡಿಸಿದ ಕೀರ್ತಿ. ಆರಂಭಗೊಳ್ಳಲಿದೆ ಸಿಆರ್ಪಿಎಫ್ ಮಹಿಳಾ ಬಟಾಲಿಯನ್ ತರಬೇತಿ ಕೇಂದ್ರ. ಮಹಿಳಾ ಸಂಸದೆಯಾಗಿ ಮಹಿಳೆಯರ ಕಲ್ಯಾಣದ ಕಡೆಗೆ ಸುಮಲತಾ ಅಂಬರೀಶ್ ಸಾಕಷ್ಟು ಶ್ರಮಿಸಿದ್ದಾರೆ. ಬೆಂಗಳೂರು ಮೈಸೂರು ನಡುವೆ ಸಂಚರಿಸುವ ರೈಲುಗಳಲ್ಲಿ ದಿನನಿತ್ಯ ಸಂಚರಿಸುವ ಸಾವಿರಾರು ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ರೈಲ್ವೆ ಸಚಿವರೊಂದಿಗೆ ಮಾತನಾಡಿ ರೈಲುಗಳಲ್ಲಿ ವಿಶೇಷ ಮಹಿಳಾ ಬೋಗಿ ಅಳವಡಿಸುವಂತೆ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ಸುಮಕ್ಕ. ಇದು ಮಾತ್ರವಲ್ಲ, ದೇಶ ಸೇವೆಗೆ ಮಹಿಳೆಯರಿಗೂ ಸರಿಯಾದ ಅವಕಾಶ ಸಿಗಬೇಕೆಂದು ದಕ್ಷಿಣ ಭಾರತದಲ್ಲಿಯೇ ಅತ್ಯುತ್ತಮ ಮಹಿಳಾ ಬಟಾಲಿಯನ್ ಕೇಂದ್ರವನ್ನು ಸ್ಥಾಪಿಸಲು ಶಿಫಾರಸು ಮಾಡಿ ಅನುಮೋದನೆ ಪಡೆಯಲಾಗಿದೆ. ಯೋಜನೆಗೆ ಅಗತ್ಯವಿರುವ 100 ಎಕರೆ ಜಮೀನಿನ ಪೈಕಿ 23.5 ಎಕರೆ ಜಮೀನನ್ನು ಈಗಾಗಲೇ ಗುರುತಿಸಿ ಹಸ್ತಾಂತರ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಯೋಜನೆ ಪೂರ್ಣಗೊಳ್ಳಲಿದೆ. ಮಳವಳ್ಳಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಅಮಾನುಷ ಕೃತ್ಯದಿಂದ ಸಾವಿಗೀಡಾದ ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ 24 ಗಂಟೆಗಳಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ ಪರಿಹಾರ ಒದಗಿಸಿಕೊಡುವ ಮೂಲಕ ನೊಂದ ಮಹಿಳೆಯರ ಪರ ನಾನಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸಾರಿಗೆ ಕ್ಷೇತ್ರಕ್ಕೂ ಸಾಕಷ್ಟು ಕೊಡುಗೆ ನೀಡಿರುವ ಸುಮಲತಾ ಅವರು ಮಂಡ್ಯ ನಗರದ ವಿವಿಧ ಕಡೆಗಳಲ್ಲಿ ಸ್ಕೈವಾಕರ್ ಬ್ರಿಡ್ಜ್ಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ. 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲು ನಿಲ್ದಾಣಗಳಲ್ಲಿ ಎಸ್ಕಲೇಟರ್ಗಳನ್ನ ನಿರ್ಮಿಸಿಕೊಟ್ಟಿದ್ದು ಕೂಡ ಸುಮಲತಾ ಅವರೇ. ಇವತ್ತು ಮೇಡಮ್ ಅವರು ವಯಸ್ಸಾದವ್ರಿಗೆ ಹತ್ತೋಕೆ ಮತ್ತೆ ಹೆಂಗಸರಿಗೆ ಸಪರೇಟ್ ಆಗಿ ಒಂದು ಬೋಗಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಹತ್ತೋದಕ್ಕೆ ಅನುಕೂಲವಾಗುವಂತ ಒಂದು ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ರೈಲ್ವೆ ಹಳಿ ದಾಟಲು ಹೋಗಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಮಂಡ್ಯ ನಗರದ ಮಹಾವೀರ ವೃತ್ತದಿಂದ ಪೇಟೆ ಬದಿ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿ ಇರುವ ರೈಲ್ವೆ ಹಳಿಗೆ ಕೆಳಸೇತುವೆ ನಿರ್ಮಿಸುವುದು ಸೇರಿದಂತೆ ಮಂಡ್ಯ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಸುಮಲತಾ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದು ಮಾಡಿದ್ರಿಂದ ಬಹಳ ಅನುಕೂಲ ಆಯ್ತು. ಈಗ ಬಹಳ ಅನಾನುಕೂಲನೂ ಇತ್ತು, ಪೂರಾ ಅನಾನುಕೂಲನೇ ಇತ್ತು. ಇಲ್ಲಿ ಹೋಗಕ್ಕೂ ಆಯ್ತಿಲ್ಲ, ಬರೋಕ್ಕೂ ಆಯ್ತಿರ್ಲಿಲ್ಲ. ಈಗ ಟ್ರೈನ್ ಬರ್ತಿದ್ರು ಜನ ಹೋಗ್ತಾನೆ ಇರೋರು. ಅದು 2 ಆದ್ಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ಇದನ್ನು ಶುರು ಮಾಡಿದ್ರು. ಈಗ ಮಾಡಿರೋದು ಒಳ್ಳೇದಾಯ್ತು, ಜನಕ್ಕೂ ಒಳ್ಳೇದಾಗುತ್ತಿದ್ದು ಇದರಿಂದ. ಜನರ ಸಮಸ್ಯೆಗಳನ್ನ ಆಲಿಸಲು ಜನರ ಬಳಿಯೇ ತೆರಳುತ್ತಿದ್ದ ಸಿಂಪಲ್ ಲೇಡಿ ಸುಮಲತಾ ಸಂಪೂರ್ಣ ಕರ್ನಾಟಕದಲ್ಲಿಯೇ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆಗಾಗಿ ನಡೆಸಲಾಗುವ ಅತಿ ಹೆಚ್ಚು ದಿಶಾ ಸಭೆಗಳನ್ನು ನಡೆಸಿದ ಸಂಸದೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಸ್ವತಂತ್ರ ಸಂಸದೆಯಾಗಿ ಸಂಸದರ ನಿಧಿ ಬಳಕೆಯಲ್ಲಿ 2ನೇ ಸ್ಥಾನ ಪಡೆದ ಹೆಗ್ಗಳಿಕೆ ಇವರದ್ದಾಗಿದೆ. ಆದರ್ಶ ಗ್ರಾಮ ಯೋಜನೆಯ ಅಡಿಯಲ್ಲಿ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ, ಮಂಡ್ಯ ತಾಲೂಕಿನ ಬಸರಾಳು, ಇಂಡುವಾಳು, ಮಳವಳ್ಳಿ ತಾಲೂಕಿನ ನಾಗೇಗೌಡನದೊಡ್ಡಿ ಸೇರಿದಂತೆ ಇನ್ನು ಅನೇಕ ಗ್ರಾಮಗಳ ಅಭಿವೃದ್ಧಿ ಮಾಡಿದ್ದಾರೆ. ಅಂಬರೀಶ್ ಅವರು ವಸತಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಹಾಲಹಳ್ಳಿಯಲ್ಲಿ 712 ಮನೆಗಳು ನಿರ್ಮಾಣ ಹಂತದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಯೋಜನೆಯನ್ನ ಅಂದಿನ ಸಚಿವರಾದ ಸೋಮಣ್ಣನವರ ಸಹಕಾರದೊಂದಿಗೆ 632 ಮನೆಗಳನ್ನ ಮೂಲಭೂತ ಸೌಕರ್ಯಗಳೊಂದಿಗೆ ಸಂಪೂರ್ಣಗೊಳಿಸಿ ನೊಂದ ಕುಟುಂಬಗಳಿಗೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ ತಮಿಳು ಕಾಲೋನಿ ನಿವಾಸಿಗಳಿಗೆ ಅನುಕೂಲವಾಗುವಂತೆ ಚಿಕ್ಕಮಂಡ್ಯದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 576 ಮನೆಗಳನ್ನ ಸಂಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುವ ಮೂಲಕ ತಾನೊಬ್ಬ ಬಡವರ ಬಂಧು ಎನ್ನುವುದನ್ನ ಪದೇ ಪದೇ ಸಾಬೀತುಪಡಿಸಿದ್ದಾರೆ ಸಕ್ಕರೆ ನಾಡಿನ ಅಕ್ಕರೆಯ ಸೊಸೆ ಶ್ರೀಮತಿ ಸುಮಲತಾ ಅಂಬರೀಶ್. ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ 1048.05 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯ ಜಿಲ್ಲೆಯ ಮನೆ ಮನೆಗೂ ನೀರು, ಕೇಂದ್ರ ಪುರಸ್ಕೃತ
ಅಮೃತ್ ಯೋಜನೆಯ ಅಡಿಯಲ್ಲಿ 212.87 ಕೋಟಿ ಮೊತ್ತದ ಕಾಮಗಾರಿಗಳನ್ನು ನಡೆಸಿದ್ದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ 176 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳ ಅಭಿವೃದ್ಧಿ, 46 ಅಸ್ವಸ್ಥ ವ್ಯಕ್ತಿಗಳಿಗೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ 1,12 ಲಕ್ಷ ರೂಪಾಯಿ ಪರಿಹಾರ ಶಿಫಾರಸು, ನರೇಗಾ ಯೋಜನೆಯ ಅಡಿಯಲ್ಲಿ 2019 ರಿಂದ 2024ರವರೆಗೆ 704.3 ಕೋಟಿ ರೂಪಾಯಿ ಸದ್ಬಳಕೆ ಮಾಡುವಲ್ಲಿ ಯಶಸ್ವಿಯಾದರು. ಹೀಗೆ ಸುಮಕ್ಕ ಮಂಡ್ಯಕ್ಕಾಗಿ ಮಾಡಿದ ಕಾರ್ಯಗಳನ್ನ ಹೇಳುತ್ತಾ ಹೋದರೆ ಹನುಮಂತನ ಬಾಲದಂತೆ ಈ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಸದನದಲ್ಲಿ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ನಿರ್ಭೀತವಾಗಿ ಧ್ವನಿ ಎತ್ತಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಮಂಡ್ಯಕ್ಕೆ ಕೋಟ್ಯಂತರ ರೂಪಾಯಿಗಳ ಅನುದಾನ ಸಿಗುವಂತೆ ಮಾಡಿ ಮಂಡ್ಯ ನಗರವನ್ನ ಹೈಟೆಕ್ ನಗರವಾಗಿ ಬದಲಾಯಿಸುವಲ್ಲಿ ಸಂಪೂರ್ಣ ಶ್ರಮ ವಹಿಸಿ ಕ್ಷೇತ್ರದ ರೈತರ, ಮಹಿಳೆಯರ ಹಾಗೂ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಸದಾ ಮಿಡಿಯುವ ನಮ್ಮ ಹೆಮ್ಮೆಯ ಸುಮಕ್ಕ ಸಕ್ಕರೆ ನಾಡಿಗೆ ಸಿಕ್ಕ ಅತ್ಯದ್ಭುತ ನಾಯಕಿ ಅನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಳೆದ 5 ವರ್ಷಗಳಲ್ಲಿ ಸಕ್ಕರೆ ನಾಡಿನ ಅಕ್ಕರೆಯ ಸಂಸದೆಯಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸುಮಲತಾ ಅಂಬರೀಶ್ ನೀಡಿದ ಕೊಡುಗೆಗಳನ್ನ ಮಂಡ್ಯದ ಜನತೆ ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿಯೂ ಮಂಡ್ಯ ಜಿಲ್ಲೆಯ ಸೊಸೆಯಾಗಿ, ಮನೆಮಗಳಾಗಿ, ದಿಟ್ಟ ಮಹಿಳಾ ನಾಯಕಿಯಾಗಿ ಸಕ್ಕರೆ ನಾಡಿನ ಜನತೆಯ ನಾಡಿ ಮಿಡಿತವಾಗಿ ಈ ಜಿಲ್ಲೆಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲು ಎನ್ನುವುದು ಆ ಸೂರ್ಯ ಚಂದ್ರರಷ್ಟೇ ಸತ್ಯ. ಈಗ ಇದೆಲ್ಲ ನಮಗೆ ಸರ್ವೇ ಸಾಮಾನ್ಯ ಬಿಡಿ. ನಮ್ಮ ಎಲೆಕ್ಷನ್ ಅಲ್ಲಿ ನೋಡದೇ ಇರೋ ಒಂದು ಅಡೆತಡೆ ಅಡಚಣೆಗಳು ಏನೂ ಇಲ್ಲ. ಇದೆಲ್ಲವನ್ನು ದಾಟ್ಕೊಂಡೇ ಬಂದಿದ್ದೀನಿ. ನಾನು ಹೇಳ್ತಾ ಇದ್ನಲ್ಲ ಆಗ್ಲೇ, ಅಧಿಕಾರಕ್ಕೆ ಅಂಟುಕೊಂಡು ಕೂತ್ಕೋಬೇಕು ಅನ್ನೋ ಆಸೆ ನನಗಿಲ್ಲ. ಮೊನ್ನೆ ದಿನ ನಿಮ್ಮಲ್ಲಿ ಒಂದಷ್ಟು ನನಗೆ ಆಪ್ತ ವಲಯದಲ್ಲಿರುವಂಥ ಬೆಂಬಲಿಗರು ಬೆಂಗಳೂರಿಗೆ ಬಂದ್ರಿ. ನಿಮ್ಮ ಭಾವನೆಗಳು ನೀವೂ ಹಂಚ್ಕೊಂಡ್ರಿ. ಅದರಲ್ಲಿ ಅನಿಲ್ ಅಂತ ಅಭಿಮಾನಿಗಳು ನೀವು ಪಕ್ಷೇತರರಾಗಿ ಸ್ಪರ್ಧಿಸಿ ಅನ್ನೋವಂಥ ಮಾತನ್ನ ಹೇಳೋದು. ಇನ್ನು ಕೆಲವರು ನಾವು ಮೊದಲಿಂದ ಅಂಬರೀಷ್ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸ್ಕೊಂಡ್ವಿ, ನೀವು ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋವಂಥ ಮಾತನ್ನು ಹೇಳೋದು. ಉಳಿದವರು ನೀವು ಯಾವುದೇ ತೀರ್ಮಾನ ತಗೊಂಡ್ರು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನಾನು ತುಂಬ ಯೋಚನೆ ಮಾಡಿದ್ದೀನಿ. ಎಲ್ಲ ನನ್ನ ಆಪ್ತರ ಜೊತೆಯಲ್ಲಿ, ವರಿಷ್ಠರ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡಿದ್ದೀನಿ. ಸುದೀರ್ಘವಾದ ಚರ್ಚೆಗಳನ್ನು ನಾನು ಮಾಡಿದ್ದೀನಿ. ಎಲ್ಲ ಕಡೆನೂ, ಅದು ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಮ್ಮ ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಕಡೆನೂ ಎಲ್ಲ ವಿಷಯಗಳನ್ನು ಅಲೆದು ತೂಗಿ ನಾನು ಒಂದು ನಿರ್ಧಾರ, ಇದೇನು ಹುಡುಗಾಟ ಅಲ್ಲ, MP ಚುನಾವಣೆ ಅನ್ನೋದು ಹುಡುಗಾಟ ಅಲ್ಲ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ಇಂಡಿಪೆಂಡೆಂಟ್ ಆದರೆ ಹಠಕ್ಕೆ ಬಿದ್ದು ನಾನೇನೋ ದ್ವೇಷ ಸಾಧಿಸಬೇಕು, ಏನೋ ಒಂದು ನಾನೇ ಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ಆದರೆ ಅದರಿಂದ ಪ್ರಯೋಜನ ಯಾರಿಗೆ, ನಷ್ಟ ಯಾರಿಗೆ, ಏನು ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮಲ್ಲಿ ಹಾಕಬೇಕು. ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಸ್ವಾರ್ಥ ನಾನು ನೋಡ್ಕೊಳ್ಳೋದಾದರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ಈ ಎಲ್ಲಾದರೂ ನನಗೇನು, ನಾನು MP ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲುವಂಥ BJP ಪ್ರಬಲ ಇರುವಂಥ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು, ನನಗೆ ಕೊಡ್ತಾ ಇದ್ರು. ನಾನು ಕೇಳಿದರೆ ನಾನು ಯಾಕೆ ಅದನ್ನು ಬಿಟ್ಟೆ?
ಸ್ವಾರ್ಥ ಇದ್ರೆ ನಾನು ಅದನ್ನು ಬಿಡ್ತಾ ಇಲ್ಲ. ಎಲ್ಲರಷ್ಟೇ ನಾನು ರಾಜಕಾರಣಿ, ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶವನ್ನು ನಾನು ಒಂದು ಬ್ಲೆಸ್ಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಕೊಳ್ತಾ ಇದ್ದೆ. ಇವತ್ತಿನ ಕಾಲಕ್ಕೆ ಯಾರಾದರೂ ಬಿಡ್ತಾರಾ ಅಂತ ಅವಕಾಶಗಳನ್ನು? ನೀವೇ ಹೇಳಿ, ಯಾರಾದರೂ ಬಿಡ್ತಾರಾ ಅವಕಾಶನ? ಯಾರೂ ಬಿಡೋದಿಲ್ಲ. ಆದರೆ ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೆ? ಅದು ನನ್ನನ್ನು ನಂಬಿದವರು, ನನ್ನನ್ನು ಬೆಂಬಲಿಸಿದವರು, ಅಂಬರೀಷ್ ಅವರನ್ನು ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನು ಬಿಟ್ಟು ನಾನೆಲ್ಲಾದರೂ ಹೋದರೆ ನಾನು ಈ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಅರ್ಹತೆನೇ ನಾನು ಕಳ್ಕೊತೀನಿ. ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳಿದ್ರಿ. ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯುವುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ಅದು ಯಾರು ಅಂತ ನೀವು ನಾನೇ ಹೆಸರು ತಗೊಳ್ಳಿ. ಆಯ್ತು, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಮಾತಿಗೆ ನೀವು ಹೇಳಿ, ನನಗೆ ಗೌರವ ಇಲ್ಲದೆ ಇರೋ ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತಾ ಅಂತ ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ? ಅಂಬರೀಷ್ ಅವರು, ಅವರ ಹೆಸರಲ್ಲೇ ಸ್ವಾಭಿಮಾನ. ಅವ್ರಿಗೆ ಹೆಸರು, ನೀವು ಮಂಡ್ಯದ ಗಂಡು ಅನ್ನೋ ಹೆಸರು 100 ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರು ಒಬ್ಬರನ್ನೇ ಕರೆಯೋದು. ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಮಂಡ್ಯದ ಗಂಡು ಅವರ ಜೊತೆಯಲ್ಲಿ 27 ವರ್ಷ ನಾನು ಸಂಸಾರ ಮಾಡಿದವಳು. ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಲ್ತಿದ್ದು. ನನಗೆ ಗೌರವ ಇಲ್ಲದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವತ್ತು ನಾನು MP, ನಾಳೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಚಿಂತೆ ಇಲ್ಲ. ಆದರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಅದು ನಿರಂತರ, ಅದು ಶಾಶ್ವತ. ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಆದರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಬೆಂಬಲಿಗರಿಗೆ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ಲೆಕ್ಕಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಯಲ್ಲಿದ್ದವರಿಗೆ ನಾನು ಆನ್ಸರಬಲ್, ಅವ್ರಿಗೆ ನಾನು ಉತ್ತರ ಕೊಡಬೇಕು. ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸರೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ದೀನಿ, ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು? ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ, ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ BJP ಸರ್ಕಾರ. ಅಷ್ಟೇ ಅಲ್ಲ, ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನು ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋದು ಮಾಡಿ, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲವೋ? ಅದು ಗೌರವ ಕೊಡೋದು ಅಂದರೆ ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಅಂದರೆ
ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಅವ್ರಿಗೇನು ಕುಟುಂಬ ಇದೆಯಾ, ಅವ್ರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ, ಅವ್ರ ಬಗ್ಗೆ ಅವರು 25 ವರ್ಷಗಳೇನೋ ಇದ್ದಾರೆ ಅನಿಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂಥವರ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ತರಬಹುದು. MP ಇವತ್ತು ಇರ್ತೀನಿ, ನಾಳೆ ಇನ್ನೊಂದು ಆಗ್ತೀನೇನೋ, ಇನ್ನೊಂದು ಆಗ್ಬೋದು. ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ, ಮಂಡ್ಯವನ್ನು ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನು ನೀವೇ ನೋಡ್ತೀರಾ. ಬಿಜೆಪಿ ಮೇಡಮ್ ಈಗ ಹಿಂದೆ ಸ್ಪರ್ಧೆ ಮಾಡಿದ್ರೆ ಗೆಲುವನ್ನು ಸಾಧಿಸಿದ್ರಿ, ಸ್ಪರ್ಧಾಕಂಡಿಂದ ಹಿಂದೆ ಸಿಗ್ತಾ ಇದ್ರ ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರ, ಯಾಕಾಗಿ ಮೇಡಮ್? ಬಿಜೆಪಿಗೆ ಯಾವತ್ತು ಸೇರ್ಪಡೆ ಆಗ್ತೀರಾ? ನಿರ್ಧಾರ ಏನು ಅಲ್ಲ, ಇದನ್ನ ನಾನು ತುಂಬಾ ಸ್ಪಷ್ಟವಾಗಿ ನನ್ನ ಭಾಷಣದಲ್ಲಿ ಹೇಳಿದ್ದೀನಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಏನೋ ನನ್ನ ಹಠ ಸಾಧಿಸ್ಬೋದು, ಏನೋ ಒಂದು ಪಾಯಿಂಟ್ ನಾನು ಪ್ರೂವ್ ಮಾಡಲೇಬೇಕು ಅನ್ನೋದಾದ್ರೆ, ದೇಶ ಸಾಧಿಸಬೇಕು ಅನ್ನೋದಾದ್ರೆ ಆ ಕೆಲಸ ನಾನು ಮಾಡಬೇಕು. ನನಗೆ ಇವತ್ತಿನ ದಿನ ನಾನೇನು ಅನ್ನೋದು 5 ವರ್ಷಗಳ ಹಿಂದೆನೇ ಜನ ತೋರಿಸಿದ್ದಾರೆ, ಅವ್ರ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ನನ್ನ ಕಾಳಜಿ, ನನ್ನ ಒಂದು ಕನ್ಸರ್ನ್ ಏನೇ ಇದ್ರು ನನ್ನನ್ನು ಬೆಂಬಲಿಸಿ ನನ್ನ ಪರವಾಗಿ ನಿಂತಂತ ಕಾರ್ಯಕರ್ತರು, ಅವ್ರ ಪರವಾಗಿ ನಾನು ನಿಂತ್ಕೊಳ್ಬೇಕು, ಅದು ನನ್ನ ಕರ್ತವ್ಯ. ಅದು ಒಂದು ಭಾರತೀಯ ಜನತಾ ಪಕ್ಷದಂತ ಒಂದು ಪಕ್ಷದಲ್ಲಿ ನಾನು ಇರಬೇಕಾದ್ರೆ ನನ್ನ ಕಾರ್ಯಕರ್ತರಿಗೂ ಅದು ಅನುಕೂಲ ಆಗುತ್ತೆ, ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲ, ಬಿಜೆಪಿ ಪಕ್ಷವನ್ನು ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಮೇಡಮ್, ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರಿ, ಇಲ್ಲಿರುವಂತ ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವರಿಗೆ ಬೆಂಬಲ ನಿಮ್ಗೆ ಇರುತ್ತಾ, ನಿಮ್ಮ ಕಾರ್ಯಕರ್ತರುಗಳ ಬೆಂಬಲ ಇರುತ್ತಾ ಅಂತ ಮೇಡಮ್? ನೋಡಿ, ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗಿದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಡೇಟ್ ಫಿಕ್ಸ್ ಆಗುತ್ತೆ. ಅದರ ನಂತರ ನಾನು ಯಾವುದೇ ಒಂದು ವಿಷಯನಾಗಿ, ಈಗ ನಾನು ಇಂಡಿಪೆಂಡೆಂಟ್, ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು. ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದನೇ ನಾನು ಏನೇ ನಿರ್ಧಾರ ಇದ್ರು, ಏನೇ ನಿಲುವು ತಗೊಂಡ್ರು ಅಲ್ಲಿಂದಾನೇ ನಾನು ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ನಾನು ಚರ್ಚೆನೂ ಮಾಡಬೇಕಾಗಿದೆ. ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ವಿಷಯ, ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಬೇಕು. ನಾನು ನಿಮ್ಮ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಪಕ್ಷದ ಮುಖಂಡರು, ವರಿಷ್ಠರು, ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವ್ರ ಜೊತೆಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ, ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು
ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ನಿರ್ಧಾರ ಬಿಜೆಪಿ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಳೆದ ಬಾರಿ ಈ ಬಾರಿ ಗೆಲುವು ಆಗ್ತಿತ್ತು ಅಂತ ಅನ್ಸ್ತಿರ್ತೀವಿಲ್ಲ ತಮಗೆ ಅಂತ. ನೋಡಿ, ನೀವು ಮಾಧ್ಯಮದಲ್ಲಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. ಯಾವತ್ತು 52 ವರ್ಷ ಆದ್ಮೇಲೆ ಒಬ್ಬ ಇಂಡಿಪೆಂಡೆಂಟ್, ಫಸ್ಟ್ ಮಹಿಳಾ ಇಂಡಿಪೆಂಡೆಂಟ್ ನಾನೇ ಕರ್ನಾಟಕದಲ್ಲಿ. ಹಾಗಿದ್ದಾಗ ಅದು ಒಂದು ಇತಿಹಾಸ. ಅದು ಪ್ರತಿ ಬಾರಿ ಇಂಡಿಪೆಂಡೆಂಟ್ MLA ಅನ್ನೋದು ಮೇ ಬಿ ಟ್ರೈ ಮಾಡ್ಬೋದು ಹೊರತು ಪ್ರತಿ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನು ಏನೋ ಸಾಧಿಸ್ಬೋದು ಅನ್ನುವಂಥ ಮೂರ್ಖತ್ವ ನನ್ನಲ್ಲಿಲ್ಲ. ಮೇಡಮ್, ಈಗ ಕಾಂಗ್ರೆಸ್ ಕಳೆದ ಬಾರಿ ಆ ಸ್ವಾಭಿಮಾನ ಹೆಸರು ಚುನಾವಣೆ ಆಯಿತು, ಹೊರಗಿನವರು ಒಳಗಿನವರು ಲಿಖಿತ ಹೊರಗಡೆ ಇವರು ಅಂತ. ಈಗ ಕುಮಾರಸ್ವಾಮಿ ಕೂಡ ಹೊರಗಿನವರು, ಸುಮಲತಾ ಸ್ವಾಭಿಮಾನ ಈಗ ಗೆಲ್ಲೋಗುತ್ತೆ ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್. ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ. ನೀವು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳ್ಬೋದು ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನ ಖಂಡಿತ ನಿಮಗೆ ಆವಾಗ ಎಲ್ಲ ವಿವರವನ್ನು ಸಿಗುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ? ಡಿ ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ? ಯಾವಾಗ ಬರ್ತಾರೆ? ಈಗಾಗಲೇ ಈ ಕ್ವಶನ್ 3 ಬಾರಿ ನಾನು ಆನ್ಸರ್ ಮಾಡಿದ್ದೀನಿ. ಅಲ್ಲಲ್ಲ, ಡಿ ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು, ನಾನು ಹೇಳೋಕ್ಕಾಗೋದಿಲ್ಲ. ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೆಯಲ್ಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವ್ರು ಏನು ನಿರ್ಧಾರ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದೆ ಹೊರತು ನಾನೇನು ಹೇಳಕ್ ಹೋಗಲ್ಲ. ನನ್ಗೆ ಇನ್ನೊಂದು ಕೊಡ್ತಾರೆ ಅಂತ ಬಿಜೆಪಿ ಸೇರ್ಕೊಂಡ್ರೆ ನನ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಏನ್ ಸ್ಥಾನಮಾನ ಕೊಡೋದಕ್ಕೆ? ಏನ್ ಸ್ಥಾನಮಾನವೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗ್ತಿದ್ದೆ. ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಹಾಗೆ ನನ್ನ ಸ್ಥಾನ ಸಿಗದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನುವಂಥ ಮಾತುಗಳು ಅವ್ರು ಹೇಳಿದ್ದಾರೆ. ನಾನೇನು ಡಿಮ್ಯಾಂಡ್ ಇಟ್ಟಿಲ್ಲ. ಎಷ್ಟು ಸತಿ ಹೇಳೋದು? ನಾನು ಹೇಳೋಕ್ಕಾಗಲ್ಲ. ಪಕ್ಷದ ಒಂದು ಸ್ಪೋಕ್ಸ್ ಪರ್ಸನ್ ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳೋಕ್ಕಾಗೋದಿಲ್ಲ. ಇಲ್ಲ, ನಾನು ಆನ್ಸರ್ ಪಕ್ಷದ ಕಡೆಯಿಂದ ಬಿಜೆಪಿ ಹೆಸರು ಹೇಳ್ತಿದಂಗೆ ಮುಂದೆ ಕೂತಿದ್ದವರೆಲ್ಲ ಎದ್ದೋದು, ಹಸಿರು ಶಾಲೆ ಹಾಕೊಂಡಿದ್ರು. ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ತರ ಆಯ್ತು, ಎದ್ದು ಹೊರಟ್ರು. ಅವರು ಏನು ಮಾತಾಡ್ಲಿಲ್ಲ. ಬಿಜೆಪಿ ಸೇರ್ತಿಲ್ಲ. ನೋಡಿ, ಯಾವುದೇ ಒಂದು ನಿರ್ಧಾರ ಬೇರೆ ಕಡೆ ಒಂದು ನಿಮಿಷ ಅಲ್ಲಿ ಬಿಜೆಪಿ ಅಂತ ನಾನು ಅನೌನ್ಸ್ ಮಾಡಿದ ಕೂಡಲೇ ಎಷ್ಟು ಚಪ್ಪಾಳೆ, ಎಷ್ಟು ಜನ ಶೀಲೆ ಹೊಡೆದ್ರು ಅಂತ ನೀವು ಕೇಳಿಸ್ಕೊಂಡಿದ್ರು. ಅದನ್ನ ಯಾಕೆ ನೀವು ಕೇಳಲ್ಲ? ಅದನ್ನ ಕೇಳಿಸ್ಕೊಂಡಿಲ್ವಾ ನೀವು? ಯಾವುದೇ ಒಂದು ಯಾವುದೇ ನಿರ್ಧಾರ ತಗೊಂಡಾಗ 100% ಎಲ್ಲರನ್ನು ನಾವು ಮೆಚ್ಚೋಕ್ ಆಗೋದಿಲ್ಲ. ಒಂದಷ್ಟು ಜನ ಮುನ್ಸ್ಕೊತಾರೆ, ಅವರು ನಮ್ಮ ಜೊತೆಲಿ ಇರ್ತಾರೆ. ಪಾರ್ಟಿ ವಿಚಾರ ಅದೆಲ್ಲ ಬೇರೆ. ನಮಗೆ ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲೆಂದು ನಮ್ಮ ಜೊತೆ ಏನೇ ಇರ್ಲಿ ಅಧಿಕೃತವಾಗಿ ನಾನು ಪಕ್ಷ ಸೇರಿದ ಮೇಲೇನೆ ಈ ಒಂದು ವಿವರ. ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಇಲ್ಲ? ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ಇಲ್ಲ, ನಾವು ಹಳೆಯದನ್ನೆಲ್ಲ ಮರ್ತಿ ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ. ಹಳೆಯದನ್ನೆಲ್ಲ ಮರ್ತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳುದು. ನೋಡಿ, ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಹಗೆಯನ್ನ ಇಟ್ಕೊಂಡು ಸಾಗಿಸ್ಬೇಕು ಅಂತ ಸಹಕಾರ ಕೊಡಿ ಅಂದ್ರೆ ಸಹಕಾರ ಕೊಡಿ. ಹಳೆಯದನ್ನ ಮರ್ತು ಇದನ್ನ ಬಿಟ್ರೆ ಇನ್ನೇನೋ ಅವ್ರು ಮಾತಾಡ್ತಾರೆ.
ಎಲ್ಲ ಒಂದೇ ದಿನಕ್ಕೆ ಆನ್ಸರ್ ನಾನು ಕೊಡಲ್ಲ, ಇಲ್ಲಾಂದ್ರೆ ಆಮೇಲೆ ನೀವು ನನ್ನನ್ನು ಬಂದು ಕೇಳಿಸಲ್ವಲ್ಲ, ಕೇಳೋದಿಲ್ವಲ್ಲ, ಮಾತಾಡೋದಿಲ್ಲ. ಬಿಜೆಪಿ ಖಚಿತ, ಆರು ಪ್ರಚಾರಕ್ಕೆ ಬರುವುದಿಲ್ಲ. ಅಭಿಮಾನಿಗಳು ನಾವು ಹೇಳ್ತಾ ಇರೋದು ಸ್ವಾಭಿಮಾನ ಒಡಿಕ್ ಬಿಡೋಣ, ನಾವು ಸ್ವಾಭಿಮಾನ ಒಡಿಕ್ ಬಿಡೋಣ. ಅಂಬರೀಶ್ ಅವರ ಸಮಾಧಿಗೆ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ ಮೇಡಮ್. ಈಗ ನಾವೊಂದು ಅಭಿಮಾನಿಗಳು ಅವರೇ ನಿರ್ಧಾರ ನಾನು ಪಕ್ಷವನ್ನ ಅಧಿಕೃತವಾಗಿ ಸೇರಿದ ಮೇಲೆನೆ ಯಾವುದೇ ಚಟುವಟಿಕೆಯಲ್ಲಿ ನಾನು ನಾವು ಸ್ವಾಭಿಮಾನ ಒಡಿಕೂ ಬಿಡುವುದಿಲ್ಲ, ಅವ್ರ ಸರ್ಕಾರಕ್ಕೆ ಬಿಡುವುದಿಲ್ಲ. ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೂ 2029 ಎಲೆಕ್ಷನ್ಗೂ ಅಲ್ಲ, 2047 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರುತ್ತೆ. ಅದು ಇದೊಂದೇ ನನ್ನ ಸ್ವಾರ್ಥ. ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ನೋಡಿ, ಸೋತಂತ ಕ್ಷೇತ್ರವನ್ನೇ ಬಿಟ್ಟುಕೊಡೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರೂ ಮಾಡಲ್ಲ. ನಾನು ಇದು ಗೆದ್ದಂತ ಕ್ಷೇತ್ರ, ಅದು ಒಂದು ಐತಿಹಾಸಿಕ ಗೆಲುವು. ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 52 ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ MP ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ. ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ MP ಅನ್ನೋರು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ. ಆದರೆ ಮಂಡ್ಯದ ಜನ ನನಗೆ ಆ ಗೌರವ ತಂದು ಕೊಟ್ಟಿದ್ದಾರೆ. ಪಾರ್ಲಿಮೆಂಟಲ್ಲಿ ಎಲ್ಲಿ ಹೋದ್ರೂ ತಿರುಗಿ ನೋಡ್ತಾರೆ. ಇಂಡಿಪೆಂಡೆಂಟ್ MP ಆಗಿ ನೀವು ಗೆದ್ದು ಬಂದ್ರ, ಒಂದು ಸರ್ಕಾರವನ್ನೇ ವಿರೋಧಿಸಿ ನೀವು ಗೆದ್ರ ಅನ್ನುವಂಥ ಮಾತು ಇವತ್ತಿಗೂ ಕೇಳ್ತಾರೆ. ಅದಕ್ಕೆ ಆ ಗೌರವವನ್ನ ತಂದುಕೊಟ್ಟಂತ ಜನ, ಆ ಜನರ ಕೈಯನ್ನು ನಾನು ಯಾವತ್ತೂ ಬಿಡೋದಿಲ್ಲ, ಬಿಡೋಕೆ ಇಷ್ಟಪಡೋದಿಲ್ಲ. ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆ ಆದಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದೆ. ನಾನು ಒಂದು ಭಾಷೆ ಕೊಡಿ, ಒಂದು ಮಾತು ಕೊಡಿ, ಒಂದು ವಾಗ್ದಾನ ನನಗೆ ನೀವು ಮಾಡಿ ಅನ್ನುವಂಥ ಮಾತನ್ನ ಆವತ್ತು ನಾನು ಕೇಳಿದೆ. ಆದರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಮಂಡ್ಯದ ಋಣ, ಈ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಶ್ ಎಂದೆಂದಿಗೂ ಬಿಡೋದಿಲ್ಲ, ಎಂದೆಂದಿಗೂ ಬಿಡೋದಿಲ್ಲ. ಈ ಒಂದು ಪ್ರೀತಿ, ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನು ಮಾಡಿಕೊಂಡು, ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರ್ತೀರಾ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ, ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿದ್ದು, ಅಂಬರೀಷ್ ಅವರ ಪತ್ನಿಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ. ಆನಂತರ ನಾನು ಸಂಸದೆ ಆದೆ.
ಆದರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ದೀರಿ. ತಾಯಿಯಿಂದ ಮಕ್ಕಳನ್ನ ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಾಯಿ ನೀವು ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಸಕ್ಕರೆ ನಾಡಿನಲ್ಲಿ ಸದ್ದು ಮಾಡು ಬಿಜೆಪಿ ಸೇರುವಂತ ಘೋಷಣೆ ಮಾಡಿದ್ದಾರೆ ಮೇಡಮ್, ಏನ್ ಹೇಳ್ತೀರಾ ಸರ್? ಅವರು ಏನೇ ತೀರ್ಮಾನ ತಗೊಂಡಿದ್ರು ಅವರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಜಿಲ್ಲೆ ನಿಟ್ಟಿನಲ್ಲಿ ಪ್ಲಸ್ ನಮ್ಮ 30-35 ವರ್ಷ ಅಂಬರೀಷನ್ನು ನಂಬಿಕೊಂಡು ರಾಜಕಾರಣ ಮಾಡಿದವ್ರು ಇರಲಿ, ಅಭಿಮಾನಿಗಳಾಗಿರಲಿ, ಅವರೆಲ್ಲರಿಗೂ ಅಭಿಪ್ರಾಯ ತಗೊಂಡು ಒಳ್ಳೇದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ತೀರ್ಮಾನ ತಗೊಂಡಿರ್ತಾರೆ ಅಂತ ನಾನು ಎಲ್ಲ ಸ್ವಾಭಿಮಾನದ ಧಕ್ಕೆ ಉಂಟಾಗ್ತಾ ಇದೆ. ವಿಧಾನ ಕ್ಷೇತ್ರ ಬಿಟ್ಟು ಬೇರೆ ಮತ್ತೆ ಸ್ವತಂತ್ರವಾಗಿ ಸ್ವಾಭಿಮಾನ ಧಕ್ಕೆ ಅಂದ್ರೆ ನಾವು ಸೋತೋದ್ರೆ ಒಂದು ಬಿಟ್ಕೊಟ್ಟಿರೋದು, ನಾವು ಸೋತೋಗಿಲ್ಲ. ಜನ ನಮ್ಮ ತಿರಸ್ಕರಿಸಿಲ್ಲ. ಜನ ಇವತ್ತು ನಮ್ಮ ಪರ ಇದ್ದಾರೆ. ಜನಕ್ಕೆ ಒಳ್ಳೇದಾಗಬೇಕು ಅಂತ ಕೆಲವು ತೀರ್ಮಾನಗಳು ತಗೋಬೇಕಾಗುತ್ತೆ, ಸ್ವಾತಂತ್ರ್ಯ ತಗೊಳಕ್ಕಾಗಲ್ಲ. ಅಂಬರೀಷನ ಮನೆಗೆ MP ಸ್ಥಾನ ಮುಖ್ಯ ಅಲ್ಲ, ಜನರು ಮುಖ್ಯ. ಯಾಕಂದ್ರೆ ಅಂಬರೀಷನ 2008 13ವರೆಗೆ MP-ನೂ ಆಗಿರಲಿಲ್ಲ, MLA-ನೂ ಆಗಿರಲಿಲ್ಲ, ಎಲ್ಲೂ ಜನರು ವಿಶ್ವಾಸ ಕಡಿಮೆ ಆಗಿಲ್ಲ, ಪ್ರೀತಿ ಕಡಿಮೆ ಆಗಿಲ್ಲ. ಅದನ್ನ ನೆನ್ಪಿಟ್ಕೊತೀವಿ. ಇವತ್ತು ನಮಗೆ ಪೊಸಿಷನ್ ಅಥವಾ ಒಂದು ಪಾರ್ಲಿಮೆಂಟೇರಿಯನ್ ಅನ್ನೋ ಒಂದು ಕಾರ್ ಪಾಸ್ ಬೇಕಾಗಿಲ್ಲ. ಎಲ್ಲೇ ಹೋದ್ರು ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಒಂದು ಮರ್ಯಾದೆ ಐತೆ, ಒಂದು ಪ್ರೀತಿ ಗೌರವ ಕೊಡ್ತಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಕುಮಾರಸ್ವಾಮಿ ಅದೆಲ್ಲ ಚರ್ಚೆ ಮಾಡಿಲ್ಲ ಅಣ್ಣ. ಅಮ್ಮ ಹೇಳ್ದಂಗೆ ಅವ್ರು ಏನ್ ಹೇಳಿದ್ರು ಅಷ್ಟೇ. ನಿಮ್ಮ ಬೆಂಬಲ ಕಾಂಗ್ರೆಸ್ ನಮ್ಮ ಬೆಂಬಲ ನನ್ನ ಬೆಂಬಲ ದೇಶಕ್ಕೆ. ನಾನು ರಾಜಕೀಯವಾಗಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ನಾನು ರಾಜಕಾರಣಿ ಅಲ್ಲ. ನನ್ನ ಬೆಂಬಲ ದೇಶಕ್ಕೆ ಒಳ್ಳೆದಾಗಬೇಕು, ಮುಖ್ಯವಾಗಿ ಮಂಡ್ಯಕ್ಕೆ ಒಳ್ಳೆದಾಗಬೇಕು. ಇಷ್ಟಕ್ಕೆ ನನ್ನ ನಿಮ್ಮದೇ ಮಂಡ್ಯದ ಜನ ಹೇಳಿದ್ದು ಅಭಿಮಾನಕ್ಕೆ ಮತ್ತೆ ಬೆಲೆ ಕೊಡಬೇಕು, ಹಾಗಾಗಿ ಪಕ್ಷೇತರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ. ಪಕ್ಷೇತರವಾಗಿ ಸ್ಪರ್ಧೆ ಅನ್ನೋದು ಯೋಚನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಇದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಇದೇ ಬೆಟರ್ ಡಿಸಿಷನ್ ಅಂತ ಅವ್ರು ಈ ತರ ಬಂದಿದ್ದಾರೆ. ಬಿಜೆಪಿಗೆ ಹೋಗೋದು ಇಷ್ಟ ಇಲ್ಲ ಅಂತ ಬಹಳಷ್ಟು ಜನಕ್ಕೆ ಹೋಗಿದ್ದು ಖುಷಿ ಆಯ್ತಲ್ಲಣ್ಣ ಅಲ್ವಾ? ಹೌದು, ಕೆಲವು ಅಸಮಾಧಾನಗಳು ಇರ್ಬೋದೇನೋ, ಅದನ್ನು ಸರಿಪಡಿಸ್ಕೋತೀವಿ. ಅಲ್ಲಿ ಯಾರು ಬೇರೆಯವರಲ್ಲ, ಎಲ್ಲರೂ ನಮ್ಮವರೇ. ಈಗ ಬಿಜೆಪಿ ಜೊತೆ ಹೋಗ್ತಾರೆ ಅಂದ ತಕ್ಷಣ JDS ಪರವಾಗಿ ಅಂದ್ರೆ ಅಭ್ಯರ್ಥಿ ಪರವಾಗಿ ಕುಮಾರಸ್ವಾಮಿ ತಿರ್ಗಾ ಉಲ್ಟಾ ಸೀದಾ ಬಂದು ವಾಪಸ್ ಅದೇ ಪ್ರಶ್ನೆ ಬರ್ತೀವಿ. ಅವ್ರೇನ್ ಹೇಳಿದ್ರಣ್ಣ, ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ಬೋದು. ಹೌದು, ಅಲ್ಲ ಒಂದಿನ ನಾನು ಅಭ್ಯರ್ಥಿ ಆವಾಗ ನಾನು ಸಂಸತ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಂಥ ಪ್ರಶ್ನೆ ಕೇಳು. ಇಲ್ಲಿವರೆಗೂ ನಾನು ಅವ್ರು ಹೇಳಿದ್ದು ನಾನು ವಾಪಸ್ ಹೇಳ್ಬೇಕಾಗತ್ತೆ, ಮತ್ತೆ ಅದನ್ನೇ ಕೇಳ್ಬಿಡಿ ಅಂತ ಹೇಳ್ಬೋದು ಅಷ್ಟೇ. ಅವ್ರೇನಿದ್ರು ಈಗ ಪಕ್ಷ ಸೇರ್ತಾರೆ ಯಾರು ಅವ್ರು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಎಲ್ಲ ಇವತ್ತೇ ಗೊತ್ತಾಗಬೇಕು ಅಂತ ಏನಿಲ್ವಲ್ಲ. ಅದು ಅಮ್ಮನ ಜೊತೆ ಇಲ್ಲದೆ ಯಾರ ಜೊತೆ ಇರ್ತೀರಿ ಅಣ್ಣ? ಅಮ್ಮ ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಷ್ಟೇ. ತಾಯಿ ತೀರ್ಮಾನಕ್ಕೆ ನಾವು ಭದ್ರವಾಗಿದ್ದೀವಿ ಅಷ್ಟೇ. ಗೊತ್ತಿಲ್ಲ, ಅದೆಲ್ಲ ಅವರೇ ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಅವ್ರ ಬಾಯಿಂದನೇ ಬರಲಿ. ಅವ್ರದ್ದೇ ಆದಂತ ಒಂದು ಪಾರ್ಟಿಯ ಪದ್ಧತಿಗಳು, ಸಿದ್ಧಾಂತಗಳು ಇರ್ತವೆ. ನಾನಂತೂ ರಾಜಕೀಯವಾಗಿ ಎಲ್ಲೂ ಗುರುತಿಸೋದಿಲ್ಲ. 5 ವರ್ಷದಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ. ಯಾಕಂದ್ರೆ ಒಂದು ಮಗನಾಗಿ ನಾನು ಇಷ್ಟೇ ಕೇಳ್ಬೋದು. ಯಾಕಂದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನಾನು ರಾಜಕೀಯವಾಗಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ನಾನು ರಾಜಕಾರಣಿ ಅಲ್ಲ. ನಮ್ಮ ತಾಯಿನ ಎಲ್ಲಿ ಗೌರವಾನ್ವಿತ ನಡೆಸ್ಕೊತಾರೋ, ಅಂಬರೀಷನ ಹೆಸರು ಎಲ್ಲಿ ಗೌರವ ಕೊಡ್ತಾರೋ ಅಲ್ಲಿಗೆ ಹೋಗಿ ಅಂತ ಹೇಳ್ತೀನಿ ಹೊರತು ಅದು ಬಿಟ್ಟು ಏನು. ಒಂದೇ ಸರ್, ಈಗ 5 ವರ್ಷದಿಂದ ನೆನಪಾಗ್ತಿರ್ತಕ್ಕಂಥ ಅಂಬರೀಷ್ ಮನೆ ಮತ್ತೆ ಕುಟುಂಬ ಈಗ ಅವ್ರಿಗೆ ನೆನಪಾಗ್ತಿದೆ ಅಂದ್ರೆ ಏನ್ ಅರ್ಥ ಇರ್ಬೋದು ಅಂತ ಅದು ಅವ್ರನ್ನ ಕೇಳೋಣ, ನನಗೆ ಕೇಳಿದ್ರೆ. ನಿಮ್ಮನೆಗೆ ಬಂದಿರಲ್ಲ ಸರ್ ನೀವು? ಖಂಡಿತ ಇದ್ರು. ಅಮ್ಮ ಹೇಳಿದಂಗೆ ಹಳೆದಲ್ಲೆಲ್ಲ ಮರ್ತು ಹೋಗಿ ಅಂತಾನೆ ಮಾತಾಡಿದ್ರು. ಈಗ ಹೌದು, ರಾಜಕೀಯದಲ್ಲಿ ಇದ್ದೇ ಇರ್ಬೋದು. ಬಟ್ ಕೆಲವರು ಹೇಳ್ತಾರೆ ರಾಜಕಾರಣದಲ್ಲಿ ನೋ ಪರ್ಮನೆಂಟ್ ಫ್ರೆಂಡ್ಸ್, ನೋ ಪರ್ಮನೆಂಟ್ ಎನಿಮೀಸ್ ಅನ್ನೋದು ಸಹಜ ಅಂತಾರೆ. ಖಂಡಿತ ನಮಗೇನು ಇದೆಲ್ಲ ಹೊಸ ಅನುಭವನೇ. ಈ ದಿನ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ, ಬಹುಶಃ ಅವರು ಅನ್ಕೊಂಡಿರ್ಲಿಲ್ವೇನೋ. ಸಂದರ್ಭ, ಕಾಲ, ಕೆಲವು ಬದಲಾವಣೆ ಆದಾಗ ಹಿಂಗಾಗುತ್ತೆ. ಯಾವ್ದನ್ನ ಅವ್ರು ನಮ್ಮ ಮನೆಗೆ ಬಂದಿದ್ದು ನಾವು ವೆಲ್ಕಮ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಅಂಬರೀಷ್ ಅಣ್ಣನ ಮನೆ ಅಂದಮೇಲೆ ಎವ್ರಿಬಡಿ ಇಸ್ ವೆಲ್ಕಮ್, ಆಲ್ ಆರ್ ವೆಲ್ಕಮ್ ಅಷ್ಟೇ. ನ್ಯೂಟ್ರಾಲಿಟಿ ನಾವು ಖಂಡಿತವಾಗ್ಲೂ ನ್ಯೂಟ್ರಲ್ ಆಗಿ ಇರೋದು ಅನ್ನೋದು ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಅನೌನ್ಸ್ ಮಾಡಿದ್ 1 ವರ್ಷದಿಂದ, 4 ವರ್ಷದಿಂದ ನೀವು ತೆಗೆದು ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿ ಅಥವಾ ಏನೇ ತೀರ್ಮಾನಗಳಾಗಲಿ, ಬಿಲ್ಸ್ ಅಂತ ಆಗ್ಲಿ, ಪಾಲಿಸಿ ಅಂತ ಬಂದಾಗ ಅವರು ಗವರ್ಮೆಂಟ್ ನ ಸಪೋರ್ಟ್ ಮಾಡಿದ್ದಾರೆ. ಸೊ ನ್ಯೂಟ್ರಲ್ ಅಂತ ಬರಲ್ಲ. ಶಿ ಹಸ್ ಬಿನ್ ವಿತ್ ಗವರ್ಮೆಂಟ್. ನಿಖಿಲ್ ಮತ್ತೆ ಅಭಿಷೇಕ್ ಅವ್ರ ಸಂಬಂಧ ಹೇಗಿದೆ ಸರ್? ಈಗ
ಹೇಗಿದೆ ಸರ್? ಮಾತುಕತೆ ಏನು ನಡೆದಿಲ್ಲ. ಅವ್ರ ಪ್ರಸಾದದಲ್ಲಿ ಬಿಸಿ ಇದೆ, ನಾನು ಸಂತೋಷದಲ್ಲಿ ಬಿಸಿ ಇದೆ ಅಷ್ಟೇ. ನನಗೆ ಗೊತ್ತಿಲ್ಲ ಅಣ್ಣ. ನೀನು ಅಭಿಷೇಕ್ ಬಗ್ಗೆ ಕೇಳು, ಸುಮಲತಾ ಬಗ್ಗೆ ಕೇಳು. ಇಲ್ಲಿವರೆಗೂ ಸಮಾಧಿ ಪೂಜೆಗೆ ಹೋಗ್ತಾ ಇದ್ದಾರೆ ಸರ್. ನಿಮ್ಮ ತಂದೆಯವರ ಸಮಾಧಿ ಪೂಜೆಗೆ ಹೋಗ್ತಾ ಇದ್ದಾರೆ. ಸಂತೋಷ, ಒಳ್ಳೇದೇ ಅಷ್ಟೇ ಸರ್. ಥ್ಯಾಂಕ್ ಯು. ಪರಿಸ್ಥಿತಿಯಲ್ಲಿ ನಿಖಿಲ್ ಪರವಾಗಿ ಪ್ರಚಾರ ಮಾಡಬೇಕು. ಎಲೆಕ್ಷನ್ಗೆ ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ, ಕೇಳಿಸ್ತಿಲ್ವಾ? ಕೇಳಿಸ್ತಿದೆಯಣ್ಣ? ಓಕೆನಾ? ಸರಿ, ಆಗಲ್ಲ. ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಎಫ್ಐಆರ್‌ನಲ್ಲಿ ನಮ್ಮ ಅಂಬರೀಷ್ ಅನ್ನೋದು ಕೈ, ನಮ್ಮ ಅಂಬರೀಷ್ ಅನ್ನೋದು ಪ್ರೀತಿ, ನಮ್ಮ ಅಂಬರೀಷ್ ಅನ್ನೋ ಅಭಿಮಾನಿಗಳು ನಮ್ಮ ಕೈ ಇರೋರು. ಅಷ್ಟು ಜನರು ಅಂಬರೀಷನ್ನ ನಿರ್ಮಾಣ ಮಾಡಬೇಕು. ನಮ್ಮ ತರ ಕೆಲವೇ ಕೆಲವು ನಿಂತವರು ಇವತ್ತು ಅವರೊಬ್ಬರು ನಮ್ಮ ಪಕ್ಕ ಕೈ ಸ್ವಲ್ಪ ನೋವಿದ್ದು ಸಹ ಬಂದಿಲ್ಲಿ ಕೂತಿದ್ದಾರೆ. ಅವರು ಪ್ರಾರಂಭದಲ್ಲಿ ಧನ್ಯವಾದಗಳು ಹೇಳ್ತಾರೆ. ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇನ್ನೂ ರಾಜಕೀಯ ಮಾತಾಡಿಲ್ಲ. ರಾಜಕಾರಣ ಅಂದ್ರೆ ಸ್ವಲ್ಪ ದೂರ ಆಗೋಗ್ತೀನಿ. ನಮ್ಮ ಮಾಧ್ಯಮಗಳು ಪುಸ್ತಕಗಳು ಬಂದಾಗ ರಾಜಕೀಯವಾಗಿ ಏನಾದ್ರು ಶೇಕ್ ಬೆಂಗಳೂರು ಬೈಕ್ ಎಲ್ಲ ಇಲ್ಲ, ನಾನು ಕೊಡಲ್ಲ ಅಂತ ಯಾವತ್ತು ಅವ್ರ ಬೈಕ್ ಇದ್ದ ತಕ್ಷಣ ಹೊರಗ್ತಿರುವತ್ತು ಯಾವತ್ತೂ ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ ಇರ್ಬೋದು. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಲ್ಲ ಒಂದು ಸಂದರ್ಭಗಳು ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿರುವ ನಾನು ಅಂಬರೀಷ್ ನಗರಾಗಿ ಸಿಂಪಲ್ ಆಗಿ ವಿಷಯಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಶ್ವತ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಅದು ಎಂದಿಗೂ ಯಾರು ಮುರಿಯಕ್ಕಾಗಲ್ಲ ಅಂತ ಹೇಳ್ತೀನಿ. ಏನೇ ಆಗಲಿ, ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನಾನು ಹೊರದೇಶದಲ್ಲಿ ಹೋದ್ರು ನಮ್ಮ ಗುರ್ತಿಡಿಯೋದು ಅಂಬರೀಷನ ಮಗ ಅಂತ ಗುರ್ತಿಡಿತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದವ್ ಕಣಪ್ಪ ಅಂತ ಎಲ್ಲೇ ಹೋದ್ರು ಹೇಳ್ತಾರೆ. ಏನೇ ಆಗಲಿ, ಕಾಲ ಹೇಗೆ ತಿರುಗಲಿ, ಪರಿಸ್ಥಿತಿ ಹೆಂಗೆ ಹೋಗ್ಲಿ, ಅದನ್ನು ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು 3 ದಿನಗಳಲ್ಲಿ ಏನಾಗುತ್ತೆ, ಇದು ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಯಾರು ಹೇಳಕ್ಕಾಗಲ್ಲ. ಆದ್ರೆ ನನಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಈ ಮಂಡ್ಯದ ಋಣ ಇದ್ದೇ ಇರುತ್ತೆ. ಋಣ ತೀರಿಸೋಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ಲಿ, ನಮ್ಮ ತಾಯವರಾಗಿರ್ಲಿ, ಅಂಬರೀಷನ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮೊಟ್ಟಿಗೆ ಇರಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಮಕ್ಕಳನ್ನೇ ಇರಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ನೀವು ಚೆನ್ನಾಗಿ ಗೊತ್ತಿದೆ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಿದ್ದು ಹಲವಾರು ಕಷ್ಟಗಳಿತ್ತು. ಅದನ್ನು ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಡೆಲ್ಲಿವರೆಗೂ ಕಳಿಸಿದ್ದಾರೆ, ನನ್ನ ಅನಿಸಿದರೆ ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಹಲವು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರಬಹುದು. ಅದು ನನಗೆ ಗೊತ್ತಿದೆ. ನಮ್ಮ ಜನಕ್ಕೆ ಅಂಬರೀಷ್ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಹಿಡಿದೇ ಹಿಡಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಏನೇ ಆಗಲಿ, ಯಾರೇ ಆಗಲಿ, ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ. ಯಾವತ್ತೂ ಈ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ.
ಮತ್ತೆ ಅಮ್ಮ ಎಲ್ಲ ಮಾತಾಡೋದಿದೆ, ನನ್ನ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾವತ್ತೂ ಒಂದು ಹೋಗಲ್ಲ ಅಂತ ನಾನು ಹೇಳೋದ್ರಿಂದ ನೀವು ನೋಡ್ತಾ ಇರ್ತೀರಾ, ಮುಂದೆ ನೋಡ್ತಾ ಇರ್ತೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು, ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಎಳ್ನೀರು ಕೊಟ್ಟು ನಮ್ಮನ್ನ ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಂತ ಅಷ್ಟು ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಿಂದಿರು ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳ್ಸಂತ ಅಷ್ಟು ತಾಯಿಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದೊಂದೇನೆ ಆಗ್ಲೇ ನನ್ನ ತಮ್ಮ ತುಂಬಾ ಹೇಳ್ದ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮ ಮುಂದೆ ಒಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಎಲ್ರು ನೋಡೋದು ಹೋದ್ಸಲಿ ಈ ಕೈ ಮುರಿದೋಗಿತ್ತು, ಈಗ ಆಕ್ಚುಲಿ ನಿನ್ನೆ ಆಪರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ. ಈಗ 5 ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಮಾಡಿದರೆ ಏನೇನು ಅಂತ ಅಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ದೊಡ್ಡದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಇವತ್ತೊಂದೇ ಮಾತಲ್ಲಿ ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕೆಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರಾನೇ ಇರಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನನ್ಗೋರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಒಬ್ಬ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಆಳ್ಬಾಯಿ ಬಿಳು ಅಂದ್ರೆ ಬಿಳಕ್ಕೂ ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು. ಹಂಗೇಳಿ ನಾನು 2 ಮಾತು ಮುಗಿಸ್ತೀನಿ. ಈಗ ಅಮ್ಮ ಮಾತಾಡ್ತಾರೆ. ಥ್ಯಾಂಕ್ ಯು. ಅಭಿಷೇಕ್ ಅಂಬರೀಶ್ ಅವ್ರಿಗೆ ನಮ್ಮ ಸೇಬು, ಸುಮಲತಾ ಅಮ್ಮ ಅವ್ರಿಗೆ ಅರ್ಜುನ್. ಇದೀಗ ನಮ್ಮ ಜನಪ್ರಿಯ ಸಂಸದರು ಸಕ್ಕರೆ ನಾಡಿನ ಅಕ್ಕರೆಯ ದೊರೆಯಾಗಿ ಅನಭಿಷಕ್ತ ದೊರೆಯಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.